ಸ್ನೇಹಿತರೆ, ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮೊದಲು ಒಂದೆರಡು ಪ್ರಕಟಣೆಗಳಿದೆ. ನಾಳೆ ಸಂಜೆ 5:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ವಿದ್ವಾನ್ ರಮಣಿ ಎಸ್ ಶಂಕರ್ ಅವರಿಂದ ಸಂಜೆ 5:30ಕ್ಕೆ. ಭಾನುವಾರ ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ಪಟ್ಟಿಯಲ್ಲಿ ಏನು ಸೂಚಿಸಿರಲಿಲ್ಲ, ಆದರೆ ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ DVG ಅವರ ಮಂಕುತಿಮ್ಮನ ಕಗ್ಗದ ಇಂಗ್ಲೀಷ್ ಅನುವಾದವನ್ನು ಡಾಕ್ಟರ್ ಚಂದನಾ ಶ್ರೀ ಎಸ್ ಅನ್ನೋರು ಮಾಡಿದ್ದಾರೆ. ಆ ಕೃತಿಯ ಲೋಕಾರ್ಪಣೆಯ ಕಾರ್ಯಕ್ರಮ ಇದೇ ಸಭಾಂಗಣದಲ್ಲಿ ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಇರುತ್ತೆ. ಕೃತಿಯನ್ನು ಕುರಿತು ಮಾತನಾಡಲಿದ್ದಾರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು. ಇನ್ನೊಂದು ಬದಲಾವಣೆ ಇದೆ. 18ನೇ ತಾರೀಕು ಸೋಮವಾರದಿಂದ ಜಗದೀಶ್ ಶರ್ಮಾ ಅವರ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಪ್ರವಚನದ ಬದಲಿಗೆ ಡಾಕ್ಟರ್ ರಾ ಗಣೇಶ್ ಅವರು ಭರತ ಮುನಿಯ ನಾಟ್ಯಶಾಸ್ತ್ರ ಕುರಿತು ಮಾತನಾಡಲಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮೊದಲನೆಯ ದಿವಸವೇ ತಿಳಿಸಿದಂತೆ ಈ ಒಂದು ದುರ್ಗಾ ಸಪ್ತಶತಿ ಪರ್ಯಾಯವನ್ನು ಶ್ರೀಮತಿ JS ಸಾವಿತ್ರಮ್ಮ ಮತ್ತು ಶ್ರೀ GR ಶಿವಶಂಕರ ಭಟ್ಟ ಸಂಸ್ಮರಣ ದತ್ತಿಯ ಆಶ್ರಯದಲ್ಲಿ ಗೋಪಾಲ ವರದರಾಜನ್ ಹಾಗೂ ಶ್ರೀಮತಿ ನಂದಿನಿ ಸುಬ್ಬರಾಜು ಮತ್ತು ಡಾಕ್ಟರ್ ತುಮಕೂರು ಸುಬ್ಬರಾಜು ಸಂಸ್ಮರಣ ದತ್ತಿಯ ಆಶ್ರಯದಲ್ಲಿ ಆಯೋಜಿಸಲಾಗಿದೆ. ಮತ್ತು ಇದಕ್ಕೆ ಪ್ರೇರಣಾದಾಯಕವಾಗಿ ಅನಿವಾಸಿ ಭಾರತೀಯರಾದಂತಹ ಶ್ರೀ ಶ್ರೀನಿವಾಸ ನಾರಾಯಣ್ ಅವರು ಕೂಡ ಪ್ರಾಯೋಜನೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಎಲ್ಲ ಪ್ರಾಯೋಜಕರ ಕುಟುಂಬಕ್ಕೂ ದತ್ತಿ ನ್ಯಾಸರ ಕುಟುಂಬಕ್ಕೂ ಸಕಲ ಶ್ರೇಯಸ್ಸು ಉಂಟಾಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ 5 ದಿವಸಗಳ ಕಾಲದ ಪ್ರವಚನ ಮಾಲೆಗೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಪಟ್ಟಿರುವ ಪರಿಶ್ರಮವನ್ನು ಕೇವಲ ಸಮೀಪದಲ್ಲಿರುವವರಿಗೆ ಮಾತ್ರ ಅದು ಅನುಭವ ವೇದ್ಯವಾಗ್ತದೆ, ವರ್ಣನಾ ವೇದ್ಯವಲ್ಲ. ಹೀಗಾಗಿ ಅವರು ಕೇವಲ ಭಗವತಿಯ ಮೇಲಿನ ಭಕ್ತಿ ಮತ್ತು ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಒಂದು ಯಾವುದು ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅವರೆಲ್ಲರ ಪರವಾಗಿ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಕಿರು ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.
ಅಕ್ಷಸ್ರ ಪರಶೂ ಗದೇಶು ಕುಲಿಶಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೆ ಚ ದಧತೀಂ ಹಸ್ತೈಃ ಪ್ರವಾಲಪ್ರಭಾಂ ಸೇವೆ ಸೈರಿಭಮರ್ದಿನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ ದೃಶಾ ದ್ರಾಘೀಯಸ್ಯ ಧರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ದತ್ತಿನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಆ ದತ್ತಿ ನ್ಯಾಸಕರ್ತ ಪರಿವಾರದವರನ್ನು, ಪ್ರಾಯೋಜಕ ಪರಿವಾರದವರನ್ನು ನೆನಪಿಸಿಕೊಂಡು ನನ್ನ ಮತ್ತು ನಿಮ್ಮೆಲ್ಲರ ಹೃದಯವನ್ನು ಬೆಳಗ್ತಾ ಇರುವಂತಹ ಚಂಡಿಕಾ ಪರಮೇಶ್ವರ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಈ ಚಿಂತನೆ, ಈ ಸರಣಿಯ ಕೊನೆಯ ಚಿಂತನೆ. ನಿನ್ನೆ ದಿವಸ ನಾವು ಯುದ್ಧ ಭೂಮಿಯಲ್ಲಿ ಇದ್ವಿ ಜಗನ್ಮಾತೆಯ ಜೊತೆಗೆ. ಆ ಸಂದರ್ಭದಲ್ಲಿ ಮಹಿಷಾಸುರ ಏನೆಲ್ಲ ಮಾಡಿದ ಅನ್ನೋದನ್ನೂ ಸಹ ನಾವು ನೋಡ್ತಾ ಇದ್ವಿ. ಮತ್ತು ಜಗನ್ಮಾತೆ ಅವನ ಜೊತೆಗೆ ಯುದ್ಧ ಮಾಡುವುದಕ್ಕಿಂತ ಮುನ್ನ ಅವಳು ಏನು ಮಾಡ್ತಾ ಇದ್ಲು ಅಲ್ಲಿ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಆ ಸಂದರ್ಭ ಹೀಗಿದೆ. ತತಃ ಕ್ರುದ್ಧಾ ಜಗನ್ಮಾತಾ ಚಂಡಿಕಾ ಪಾನಮುತ್ತಮಂ ಪಪೌ ಪುನಃ ಪುನಶ್ಚೈವ ಜಹಾಸ ಅರುಣಲೋಚನ. ಈ ಶ್ಲೋಕದವರೆಗೆ ನಾವು ಬಂದು ನಿಂತಿದ್ವಿ. ಯುದ್ಧ ಹೇಗೆ ನಡೀತಾ ಇತ್ತು ಅಂತಂದರೆ ಅತ್ಯಂತ ಭೀಕರವಾದಂತಹ ಯುದ್ಧ. ಅಂತಹ ಭೀಕರವಾದ ಯುದ್ಧ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಜಗನ್ಮಾತೆ ಆ ಯುದ್ಧದ ಮಧ್ಯದಲ್ಲಿಯೇ ಎದುರಾಳಿ ನೋಡ್ತಾ ಇರುವಾಗಲೇ ಏನು ಮಾಡಿದ್ಲು ಅಂದರೆ ಕೋಪಿಸಿಕೊಂಡ್ಳು. ಕೋಪದಿಂದಲೇ ಯುದ್ಧ ಮಾಡ್ತಾ ಇದ್ದಾಳೆ. ನಿಜವಾಗಿ ಕೋಪ ಬಂದಿತ್ತು ಅಂತ ನಿನ್ನೆ ನಾನು ಹೇಳಿದ್ದೇನೆ. ಇದ್ದಕ್ಕಿದ್ದಾಗೆ ತನ್ನ ಆ ಪಾನಪಾತ್ರೆಯನ್ನು ತೆರೆದು ಪಾನ ಮಾಡೋದಕ್ಕೆ ಶುರು ಮಾಡಿದಳು. ಪಪೌ ಪುನಃ ಪುನಶ್ಚೈವ. ಹೇಗೆ ಕುಡಿದ್ಲು ಅಂದರೆ ಒಂದೇ ಸಲ ಹಿಂಗೆ ಎತ್ತಿ ಬಿಸಾಡಿದ್ದಲ್ಲ ಕುಡಿದು, ಮತ್ತೆ 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 ಗುಟಿಕಾಗಿ ಕುಡಿತಾ ಇದ್ಲು. ಮತ್ತು ಮಹಿಷಾಸುರ ಇದನ್ನು ನೋಡ್ತಾ ಇದ್ದ. ಅವನಿಗೆ ಒಳಗಿಂದೊಳಗೆ ಅಸೂಯೆ ಜಾಸ್ತಿ ಆಗ್ತಾ ಇತ್ತು. ನನ್ನವರನ್ನು ಇಷ್ಟೆಲ್ಲ ಜನರನ್ನು ಕಳ್ಕೊಂಡು ನಾನು ಕೋಪೋದ್ರಿಕ್ತನಾಗಿ ಯುದ್ಧ ಮಾಡಲಿಕ್ಕೆ ಮುಂದಾದರೆ ಇವಳು ಇದು ಏನು ಮಹಾ ಅಲ್ಲ ಎನ್ನುವ ಹಾಗೆ ಮಧ್ಯದಲ್ಲಿ ಏನೋ ಒಂದು ಬದಲಾವಣೆ ಬೇಕು ಅನ್ನೋ ತರಹ ಏನು ಮಾಡಿದಳು, ಪಾನವನ್ನು ಕುಡಿತಾ ಇದ್ದಾಳೆ. ಮತ್ತೆ ಅಷ್ಟೇ ಅಲ್ಲ, ಆ ಪಾನದಿಂದಾಗಿ ಮತ್ತು ಅವಳ ಕ್ರೋಧದಿಂದಾಗಿ ಕಣ್ಣು ಕೆಂಪೇರಿತ್ತು ಅವಳಿಗೆ. ಅಂಥ ಸಂದರ್ಭದಲ್ಲಿ ಜಗನ್ಮಾತೆ ಜಹಾಸ. ಆ ಜಹಾಸ ಅನ್ನೋದನ್ನು ಕುಡಿದಿದ್ದಕ್ಕೂ ಅನ್ವಯ ಮಾಡ್ಬೋದು, ನಕ್ಕಿದ್ದಕ್ಕೂ ಅನ್ವಯ ಮಾಡ್ಬೋದು. ಅಂದರೆ ಏನಂತ ಅರ್ಥ? ತತಃ ಕ್ರುದ್ಧ ಜಗನ್ಮಾತಾ ಚಂಡಿಕಾ ಪಾನಮುತ್ತಮಂ ಪಪೌ ಪುನಃ ಪುನಶ್ಚೈವ. ಮತ್ತೆ ಮತ್ತೆ ಒಂದೊಂದೇ ಗುಟ್ಕನ್ನು ಕುಡಿತಾ ಇದ್ಲು ಒಂದು. ಅಥವಾ ಜಹಾಸ ಅರುಣಲೋಚನ ಪುನಃ ಪುನಃ ಮತ್ತೆ ಮತ್ತೆ ಅವಳು ಜಹಾಸ ಅಂದರೆ ಮಂದಹಾಸ ಅಲ್ಲ, ಅದು ಅಟ್ಟಹಾಸ ಆಗಿತ್ತು. ಅವನನ್ನು ನೋಡಿ ಗಹಗಹಿಸಿ ನಗ್ತಿದ್ಲು. ಸೀರಿಯಸ್ ನಡೀತಾ ಇರುವಂಥ ಯುದ್ಧದ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಮಾಡಿದಳು. ಇಂಥದ್ದು ಯಾರಿಗೆ ಸಾಧ್ಯ ಕೇಳಿದರೆ ಅತ್ಯಂತ ಶಕ್ತಿಶಾಲಿಯಾದವರಿಗೆ ಮತ್ತು ತಾನು ಗೆದ್ದೇ ಗೆಲ್ತೇನೆ ಅನ್ನುವಂಥ ಪಕ್ಕಾ ಕಾನ್ಫಿಡೆನ್ಸ್ ಇರೋರಿಗೆ ಮಾತ್ರ
ಯುದ್ಧ ಭೂಮಿಯಲ್ಲಿ ಇದನ್ನು ಮಾಡೋದಕ್ಕೆ ಸಾಧ್ಯ, ಬೇರೆಯವರಿಂದ ಇದು ಆಗೋದಿಲ್ಲ. ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಜಗನ್ಮಾತೆ ಯುದ್ಧ ಭೂಮಿಯಲ್ಲಿಯೇ ಯುದ್ಧ ಮಾಡ್ತಾ ಮಾಡ್ತಾ, ನೀ ಮಾಡ ಏನಾದ್ರು ಬಾಣ ಬಿಟ್ಕೋ, ನಾನು ನೋಡ್ಕೊಳ್ತೇನೆ, ಆದರೆ ನಾನು ಈ ಕೆಲಸ ಮಾಡಿಯೇ ನಿನ್ನ ಜೊತೆ ಯುದ್ಧಕ್ಕೆ ಬರೋದು ಅಂತ. ಇಷ್ಟವಳಿಗೆ ಆತ್ಮವಿಶ್ವಾಸ. ಇವನು ಬಿಟ್ಟಂಥ ಬಾಣಗಳಾಗಲಿ ಶಸ್ತ್ರಾಸ್ತ್ರಗಳಾಗಲಿ ನನಗೇನೂ ಮಾಡುವುದಿಲ್ಲ, ಹಾಗಾಗಿ ನನ್ನ ಕೆಲಸ ಇವಾಗ ಮಧ್ಯದಲ್ಲಿ ಇದನ್ನು ಮಾಡಬೇಕು ಅಷ್ಟೇ. ಒಂದು ದೃಷ್ಟಾಂತ ಇದಕ್ಕೆ, ಇಲ್ಲಿಂದ ಆಚೆ ಹೋಗಿ ಹೇಳ್ತೇನೆ. ಮಹಾಭಾರತ ಯುದ್ಧ ಸೀರಿಯಸ್ ಆಗಿ ನಡೀತಾ ಇತ್ತು, ಬಹಳ ಗಂಭೀರವಾದಂತಹದ್ದು. ಅರ್ಜುನನ ಸಾರಥಿ ಕೃಷ್ಣ. ಇದ್ದಕ್ಕಿದ್ದ ಹಾಗೆ ಕೃಷ್ಣ ಏನು ಮಾಡಿದ ಅಂದರೆ, ಆ ಯುದ್ಧ ಭೂಮಿಯಿಂದ ರಥವನ್ನು ಈಚೆ ಯುದ್ಧ ಭೂಮಿ ಪಕ್ಕಕ್ಕೆ ಹೊಡ್ಕೊಂಡು ಬಂದ್ಬಿಟ್ಟ. ಅರ್ಜುನ ಕೇಳ್ತಿದ್ದಾನೆ, ಏನಯ್ಯ ಕೃಷ್ಣ, ಇದು ಯುದ್ಧ ನಡೀತಾ ಇರೋದಲ್ಲಿ ರಥ ಈ ಕಡೆ ತರ್ತಿದೆಯಲ್ಲ ಅಂತ. ಕೃಷ್ಣ ಮಾತಾಡಲಿಲ್ಲ, ಯಾಕೆಂದ್ರೆ ಅವನು ಕೃಷ್ಣ ಆಗಿದ್ದ ಅಷ್ಟೇ. ಅಲ್ಲ, ಶತ್ರುಗಳು ನಮ್ಮನ್ನು ಇಲ್ಲಿವರೆಗೆ ಅಡ್ಸ್ಕೊಂಡು ಬಂದರೆ ನೋ ರಿಯಾಕ್ಷನ್ ಕೃಷ್ಣನಿಂದ. ಎಲ್ಲ ಗ್ರಹಚಾರವೇ. ಹಾಗಿದೇನು ಯುದ್ಧ ಮುಗಿದೋಯ್ತಾ? ನೋ, ಅದಕ್ಕೂ ಆ್ಯಕ್ಷನ್ ಇಲ್ಲ, ರಿಯಾಕ್ಷನು ಇಲ್ಲ. ತಕ್ಷಣ ಆ ರಥಕ್ಕೆ ಕಟ್ಟಿದ ಕುದುರೆಗಳನ್ನೆಲ್ಲ ಬಿಡಿಸಿದ ರಥದಿಂದ. ಬೇರೆಯವರು ಬಿಟ್ಟಂಥ ಬಾಣಗಳು ತಾಗಿ ಅವುಗಳ ಮೈಗಳಿಗೆ ಗಾಯ ಆಗಿತ್ತು. ತಕ್ಷಣ ಕೃಷ್ಣ ಒಂದು ಬಟ್ಟೆಯಿಂದ ಆ ರಕ್ತವನ್ನೆಲ್ಲ ಒರೆಸಿದ. ಅದೇನೆಲ್ಲ ಕಲ್ಪನೆಯ ಒಂದು ಅಸಾಧ್ಯ. ಆ ಕುದುರೆಗಳ ಗಾಯಕ್ಕೆಲ್ಲ ಮುಲಾಮನ್ನು ಹಚ್ಚಿ ಒರೆಸಿದನಂತೆ ಪಾಪ. ಸರ್ವಭೂತ ನಿವಾಸೋಸಿ ಅಂದರೆ ಈ ಕುದುರೆಗಳಿಗೆ ನೋವಾದರೆ ತನಗೆ ನೋವು ಅನ್ನುವಂಥ ಭಾವನೆಯಿಂದ ಆ ಕುದುರೆಗಳ ಮೈಗೆ ಮುಲಾಮನ್ನೆಲ್ಲ ಹಚ್ಚಿ ಒರೆಸಿ ಒಂದೊಂದು ಹಿಡಿ ಹುಲ್ಲನ್ನು ತಿನ್ನಿಸಿ, ಆಮೇಲೆ ಇದಿಷ್ಟಾಗೋ ಒಂದು 10-15 ನಿಮಿಷ ಅಲ್ಲಿದ್ದವರೆಲ್ಲ ಏನು ಅಂದ್ಕೊಂಡಿರಬೇಕು, ಇವರು ಹೆದರು ಓಡಿ ಹೋದರು ಅಂತ. ಕೃಷ್ಣ ಬಂದು ಮಾಡಿದ್ದು ಇದು. ತಕ್ಷಣ ರಥವನ್ನು ತಿರುಗಿಸಿದ, ಅಂದರೆ ಆ ರಥಕ್ಕೆ ಕುದುರೆಗಳನ್ನು ಹೂಡಿದ, ಕಟ್ಟಿದ, ಮತ್ತೆ ಪುನಃ ಯುದ್ಧ ಭೂಮಿಗೆ ಬಂದ. ಈ ವಿಶ್ವಾಸ ಯಾರಿಗೆ ಸಾಧ್ಯ ಹೇಳಿ ನೋಡೋಣ. ಅಂದರೆ ಎದುರಾಳಿಗಳು ನನ್ನನ್ನು ಟೀಕಿಸ್ತಾರೆ ಅಂತ ಗೊತ್ತು ಅವನಿಗೆ, ಇವರು ಟೀಕಿಸಿದ್ರೆಷ್ಟು ಬಿಟ್ಟರೆಷ್ಟು ಅನ್ನುವಂಥ ವಿಶ್ವಾಸ ಯಾರಿಗಿತ್ತು? ಕೃಷ್ಣನಿಗೆ. ಅದಕ್ಕೋಸ್ಕರ ಏನು ಮಾಡಿದ, ಅದು ತಲೆನೇ ಕೆಡಿಸಿಕೊಳ್ಳಲಿಲ್ಲ. ಸೀರಿಯಸ್ ಆದಂಥ ಯುದ್ಧದಲ್ಲಿ ಇದ್ದಕ್ಕಿದ್ದಾಗ ಇಲ್ಲಿಂದ ಡಿಸಪಿಯರ್ ಆಗಿಬಿಟ್ಟ ಕೃಷ್ಣ. ಅರ್ಜುನನಿಗೂ ಗೊತ್ತಾಗಲಿಲ್ಲ ಅಂತ. ಆಮೇಲೆ ಅರ್ಜುನ ನೋಡಿ ಇದೇನು ಭೂತದಯೇ ಅಂತ ಹೇಳಿ ಅಚ್ಚರಿಯನ್ನು ವ್ಯಕ್ತಪಡಿಸಿದ. ಅಲ್ಲಿ ಹಾಗೆ ಇಲ್ಲಿ ಹೀಗೆ ಇದ್ದಕ್ಕಿದ್ದ ಹಾಗೆ ಜಗನ್ಮಾತೆ ಆ ಪಾನ ಮಾಡಬೇಕು ಅಂಥೇಳಿ ಮುಂದಾದಳು. ಪಪೌ ಪುನಃ ಪುನಶ್ಚೈವ ಜಹಾಸ ಅರುಣಲೋಚನ. ಅವನನ್ನು ನೋಡಿ, ಮಹಿಷಾಸುರನ್ನು ನೋಡಿ ಗಹಗಹಿಸಿ ನಗ್ತಾ ಇದ್ದಂತೆ. ಈ ಗಹಗಹಿಸಿ ನಗೋದು ಯಾವಾಗ ಅಂದರೆ ತಾನೇ ಗೆಲ್ತೇನೆ ಅನ್ನುವಂಥ ಅಚಲವಾದ ವಿಶ್ವಾಸ ಇದ್ದಾಗ ಮಾತ್ರ. ಇಷ್ಟ ಆದ ಮೇಲೆ ನನರ್ದಚಾಸುರಸ್ಸೋಪಿ ಬಲವೀರ್ಯಮದೋದ್ಧತಃ ವಿಷಾಣಾಭ್ಯಾಂಚ ಚಿಕ್ಷೇಪ ಚಂಡಿಕಾಂ ಪ್ರತಿಭೂಧರಾನ್. ಆವಾಗ ಜಗನ್ಮಾತೆ ಹೀಗೆ ಪಾನ ಮಾಡೋದಕ್ಕೆ ತೊಡಗಿದಾಗ ಅವನಿಗೆ ಒಂದು ರೀತಿಯ ಅಸೂಯೆ, ದ್ವೇಷ, ಕ್ರೋಧ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ಹೀಗೆ ಅಂತ. ಏನು ಮಾಡಿದ್ನಂತೆ, ನನರ್ದಚ ಅಸುರ ಸೋಪಿ, ಇದ್ದಕ್ಕಿದ್ದ ಹಾಗೆ ಗರ್ಜನೆ ಮಾಡ್ದ, ಹುಂಕಾರ ಹಾಕಿದ ಅವನು ಆ ಮಹಿಷಾಸುರ. ಯಾಕೆಂದರೆ ಬಲವೀರ್ಯ ಮದೋದ್ಧತಃ, ನೀನು ಈ ರೀತಿಯಾಗಿ ಮಾಡುವ ನಿನ್ನ ಚರ್ಯೆಯಿಂದ ನಿನ್ನ ಪರಾಕ್ರಮವನ್ನು, ಅಂದರೆ ನಿನ್ನ ಎದುರಿನಲ್ಲಿ ನಾನು ಏನೂ ಅಲ್ಲ ಎನ್ನುವ ಹಾಗೆ ಬೇರೆಯವರು ತಿಳ್ಕೊಳ್ಳೋ ಹಾಗೆ ನೀನು ಬಿಂಬಿಸ್ತಾ ಇದ್ದೀಯ ಈಗ, ಅದನ್ನು ನಾನು ಸುಳ್ಳಾಗಿಸ್ತೇನೆ ಇವಾಗ ಅಂಥೇಳಿ ಏನು ಮಾಡಿದ ಅಂದರೆ ಆ ಬಲ ಮತ್ತು ವೀರ್ಯಗಳಿಂದ ಉದ್ಧತನಾದಂಥ ಆತ ಜೋರಾಗಿ ಗರ್ಜಿಸಿದ. ಕೊನೆಗೆ ಹೇಳಿ ಕೇಳಿ ನೋಡಿ, ಕೋಣದ ಆಕಾರದಲ್ಲಿದ್ದಾನೆ ಅವನು. ವಿಷಾಣಾಭ್ಯಾಂಚ ಚಿಕ್ಷೇಪ ಚಂಡಿಕಾಂ ಪ್ರತಿ ಭೂಧರಾನ್. ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ಪರ್ವತಗಳನ್ನೆಲ್ಲ ತನ್ನ ಕೋಡಿನಿಂದ ಎತ್ತಿ ಎತ್ತಿ
ಜಗನ್ಮಾತೆಯ ಮೇಲೆ ಎಸೀತಾ ಇದ್ದ. ಒಂದು ರೀತಿ JCB ಇದ್ದ ಹಾಗೆ. ಹೀಗೆ ಆ ಪರ್ವತಗಳನ್ನೆಲ್ಲ, ಭೂಧರ ಅಂದರೆ ಪರ್ವತಗಳು ಅಂತ, ಅವುಗಳನ್ನೆಲ್ಲ ತನ್ನ ಕೋಡಿನಿಂದ ಎತ್ತಿ 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 ಎಸಿತಾ ಇದ್ದ. ನೀವು ಹಳ್ಳಿಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಕೆಲವು ಸಲ ಈ ಹಸುಗಳಿಗೆ ಈ ಹಣೆ ಭಾಗ ತುರಿಕೆ ಬಂದರೆ ಅವು ತಮ್ಮ ಕಾಲಿಂದ ಕೆರ್ಕೊಳಕ್ಕಾಗಲ್ಲ. ಏನು ಮಾಡ್ತವೆ, ಒಂದು ಮರಕ್ಕೆ ಹೋಗಿ ಉಜ್ಜುತ್ತವೆ, ಅಥವಾ ಈ ಭೂಭಾಗ ಧರೆ ಅಂತೇವೆ ನಾವು ಹೀಗೆ ಅಂತ, ಇದ್ದಕ್ಕಿದ್ದಾಗಿ ಕಡಿದಾಗಿರುತ್ತಲ್ಲ ಅಲ್ಲೂ ಹೋಗಿ ಉಜ್ಜುತ್ತವೆ ಹೀಗೆ ಅಂತ. ಹಾಗೆ ಉಜ್ಜಿದಾಗ ಒಂದಿಷ್ಟು ಮಣ್ಣು, ಎಸ್ಪೆಷಲಿ ಗೂಳಿಗಳು ಆ ಕೆಲಸವನ್ನು ಮಾಡ್ತವೆ. ಹಾಗೆ ಆ ಮಹಿಷಾಸುರನು ಸಹ ತನ್ನ ಕೋಡುಗಳಿಂದ ಪರ್ವತಗಳನ್ನು ಎತ್ತಿ ಎತ್ತಿ ಎಸಿತಾ ಇದ್ದ ಜಗನ್ಮಾತೆಯ ಮೇಲೆ. ಸಾಚತಾನ್ ಪ್ರಹಿತಾಂಸ್ತೇನ ಚೂರ್ಣಯಂತಿ ಶರೋತ್ಕರೈ ಉವಾಚ ತಮ್ಮದೋದ್ಧೂತ ಮುಖರಾಗಾಕುಲೇಕ್ಷರಂ. ಜಗನ್ಮಾತೆಯನ್ನು ಸುಮ್ಮನೆ ಕೂತ್ಲ ಅವನು ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಅಂತಂದರೆ, ಅವನು ಏನೆಲ್ಲ ಎತ್ತಿ ಪರ್ವತಗಳನ್ನು ಎಸಿತಾ ಇದ್ನೋ ಜಗನ್ಮಾತೆಯ ಮೇಲೆ, ಇವಳು ಒಂದೊಂದು ಅಸ್ತ್ರ ಬಾಣ ಬಿಡೋದು, ಚೂರ್ಣಯಂತಿ ಎಲ್ಲವನ್ನು ಸಹ ಪೀಸ್ ಮಾಡಿ ಅವನ ಕಡೆಗೆ ಅದು ಬೀಳಬೇಕು. ಹಾಗೆ ಅವನು ದೊಡ್ಡ ದೊಡ್ಡ ಉಂಡೆ ಕಳಿಸಿದರೆ ಇವಳು ಪೀಸ್ ಮಾಡಿ ಅವನ ಕಡೆಗೆ ಎಸಿತಾ ಇದ್ವೆ ಸರ್ವೋತ್ಕರೈ. ಆಮೇಲೆ ಉವಾಚ ತಂ ಅದೋದ್ಭೂತ ಮುಖರಾಗ ಕುಲಾಕ್ಷರಂ. ಈಗ ಮಹಿಷಾಸುರ ಮಾತಾಡ್ತಾ ಇದ್ದ. ಹೇಗೆ ಮಾತಾಡ್ತಾ ಇದ್ದ ಅಂತಂದರೆ, ಅವನು ಮದೋನ್ಮತ್ತನಾಗಿದ್ದ. ಅವನು ಬರಬೇಕಿದ್ರೆ ಅವನದಾದ ಈ ಅಡ್ನಾಡಿದ ಒಂದಿಷ್ಟು ಹಾಕ್ಕೊಂಡೇ ಬಂದಿದ್ದಾನೆ ಅವನು. ಅದು ಇವಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಯಾಕೆಂದರೆ ಹಾಕಿದ ತಕ್ಷಣ ಅದು ಕೆಲಸ ಮಾಡಲ್ಲ, ಸ್ವಲ್ಪ ಹೊತ್ತು ಬೇಕು ಅಂತ ಹೇಳೋದನ್ನು ಕೇಳಿದ್ದೇನೆ ನಾನು ಹೀಗೆ ಅಂತ. ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಅವನು ಉವಾಚ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ ಅಂದರೆ, ಮದೋದ್ಭೂತ, ಅವನ ಮದದಿಂದ, ಅಂದರೆ ಮದ ಅಂದರೆ ಬರೇ ಮದ ಅಲ್ಲ, ಅದು ಉನ್ಮಾದ ಮತ್ತು ಅಂತ ಹೇಳ್ತೇವಲ್ಲ, ಅದು ಹತ್ತಿಬಿಟ್ಟಿದೆ ಅವನಿಗೆ. ಜಗನ್ಮಾತೆ ಪಾನ ಮಾಡಿದಾಗ ಏನೂ ಆಗಲಿಲ್ಲ, ಯಾಕೆಂದರೆ ಅವಳಿದ್ದು ಈ ಅಡ್ನಾಡಿ ಲೋಕಲ್ ಆಗಿರಲಿಲ್ಲ. ಅದು ತುಂಬ ಉತ್ತಮವಾದದ್ದು. ಯಾಕೆಂದ್ರೆ ನಂದಲ ಶಬ್ದಲ್ಲೇ ಉಂಟು, ಪಾಪವು ಪಾನ ಉತ್ತಮಂ ಅಂತ ಶಬ್ದ, ಆದರೆ ಇವನು ಕುಡಿಯೋ ಪಾನಕ್ಕೆ ಉತ್ತಮ ಶಬ್ದ ಇಲ್ಲ. ಹಾಗೆ ಹೇಳದೇ ಇದ್ರಿಂದಲೇ ಗೊತ್ತಾಗುತ್ತೆ ಅದು ಉತ್ತಮವಾದದ್ದು ಆಗಿರಲಿಲ್ಲ ಅಂತ. ಹಾಗೆ ಕುಡಿದಿದ್ದಾನೆ, ಎಲ್ಲೋ ಅಳತೆನೂ ಜಾಸ್ತಿ ಆಗಿರಬೇಕು ಅಂತ ಕಾಣುತ್ತೆ. ಈಗ ಮಾತನಾಡುವ ಚಟ ಬೇರೆ ಮಧ್ಯದಲ್ಲಿ ಅವನಿಗೆ. ಹೇಗೆ ಮಾತನಾಡೋದ ಕೇಳಿದೆ, ಮದೋದ್ಭೂತ, ಆ ಮದದಿಂದ ಅವನ ಬಾಯಿಂದ ಶಬ್ದ ಬರ್ತಿತ್ತಂತೆ. ಅವನು ಏನು ಹೇಳ್ತಾ ಇದ್ದ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ವಂತೆ. ಇದಕ್ಕೆ ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಾದದ್ದು ಇಲ್ಲ. ಅದೇ ಇಲ್ಲಿಂದ ಇಲ್ಲಿವರೆಗೆ ಹಾಕ್ಕೊಂಡವರು ಮಾತನಾಡಿದರೆ ಅವನು ಏನು ಮಾತನಾಡ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಇದು ಪೂರ್ತಿ ಇವಾಗ ಟೈಟ್ ಆಗಿಬಿಟ್ಟಿದೆ ಅಂತ, ಪೂರ್ತಿ ಗಾಡಿ ಮನೆಯವರಿಗೆ ಹೋಗಲ್ಲ, ಫುಟ್ಪಾತಿಂದ ಎದ್ದರೆ ಅದರಷ್ಟ, ಹೀಗೆಲ್ಲ ನಮ್ಗೆ ಗೊತ್ತಾಗುತ್ತಲ್ಲ ನೋಡಿದ ತಕ್ಷಣ. ಹಾಗೆ ನೋಡಿ, ಮದೋದ್ಭೂತ ಮುಖರಾಗ ಕುಲಾಕ್ಷರಂ, ಅವನು ಬಾಯಿಂದ ಬರುವ ಒಂದೊಂದು ಅಕ್ಷರವೂ ಸಹ ತುಂಬ ವ್ಯಾಕುಲತೆಯಿಂದ ಕೂಡಿತ್ತಂತೆ. ಅವನು ಏನು ಹೇಳ್ತಾನೆ, ಯಾವ ಅಕ್ಷರ ಉಚ್ಚಾರ ಮಾಡ್ತಾನೆ, ಅವನ ಅಭಿಪ್ರಾಯ ಏನು, ಇದ್ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಕುಡುಕನ ಮಾತು ಅಷ್ಟೇ ಹೇಳ್ಬೋದು. ಅಷ್ಟೆ. ಯುದ್ಧ ಭೂಮಿಗೆ ಬರೋರೆಲ್ಲ ಹಿಂಗೆ ಹಾಕ್ಕೊಂಡು ಬಂದರೆ ಅವನು ಇನ್ನೇನು ಮಾಡ್ತಾನೆ? ಅಲ್ಲ, ನೀವು ಹೇಳ್ಬೋದು, ನಮ್ಮಲ್ಲೂ ಡ್ರೈವ್ ಮಾಡೋರು ಎಷ್ಟೋ ಜನ ಹಾಕ್ಕೊಂಡು ಬರೋದಿಲ್ವಾ? ಅಂಥ ಗಾಡಿಯಲ್ಲಿ ಕೂತವರ ಪ್ರಾಣ, ಅವರ ಅದೃಷ್ಟ ಗಟ್ಟಿ ಇದ್ದರೆ ಬದುಕ್ತಾರೆ, ಅಲ್ದಿದ್ರೆ ಒಂದೇ ಸಲ ಟಿಕೆಟು ಹೀಗೆ ಅಂತ. ನಮ್ಮವ್ರು ಬೇರೆ ಎಲ್ಲ ಕಡೆಗೂ ಸಹ ಬೋರ್ಡು ಏನು ಅಂದರೆ, ಕುಡಿದು ಚಲಿಸಬೇಡಿ ಅಂತ. ಚಾಲನೆ ಮಾಡಬೇಡಿ ಅಲ್ಲ, ವಾಕ್ಯವೇ ತಪ್ಪು. ಕುಡಿದ್ಬಿಟ್ಟು ಚಲಿಸಬಾರ್ದಂತೆ, ಹುಚ್ಚು ಚಾಪ್ರೆ ಡ್ರೈವಿಂಗ್ ಮಾಡಬೇಡಿ ಅಂತ. ಕುಡಿದು ಚಾಲನೆ ಮಾಡಬೇಡಿ ಅಂತ, ಅಥವಾ ವಾಹನವನ್ನು ನೀವು ನಡೆಸಬೇಡಿ ಹೇಳೋದು ಬಿಟ್ಟು ನಾವು ಶುದ್ಧ ಕನ್ನಡದಲ್ಲಿ ಹೇಳಬೇಕಲ್ಲ, ಹಿಂಗಿದ್ದೆಲ್ಲ ವ್ಯತ್ಯಾಸ ಮಾಡ್ಕೊಳ್ತೇವೆ ಅಂತ. ಇಷ್ಟಾದಾಗ ದೇವ್ಯವಾಚ, ಆಗ ದೇವಿ ಹೇಳಿದ್ಲಂತೆ, ಗರ್ಜ ಕಿರ್ಚ ಏನು ಕಿರ್ಚು,
ಹೇಳಿ ಕ್ಷಣ ಎಷ್ಟೊತ್ತಿಗಿರ್ತೀಯ ನೀನು. ನಮ್ಮಲ್ಲಿ ಹೇಳ್ತಾರಲ್ಲ, ದೀಪ ಆರುವಾಗ ಜೋರಾಗಿ ಉರಿಯತ್ತೆ ಅಂತ. ಹಾಗೆ ಜಗನ್ಮಾತೆ ಗರ್ಜ ಗರ್ಜ, ಆ ಶಬ್ದ ನೋಡಿ ಎಷ್ಟು ಸುಂದರವಾಗಿ ಉಂಟು ಅಂತ. ನಾವು ಇದನ್ನೆಲ್ಲ ಆಡು ಭಾಷೆಯಲ್ಲಿ ಹೇಳ್ತೇವೆ, ಕಿರ್ಚ ಕಿರ್ಚ ಅಂತ ಹೇಳ್ತೇವಲ್ಲ, ಹಾಗೆ ಗರ್ಜ ಗರ್ಜ. ಕ್ಷಣಂ ಮೂಢ ಮಧು ಯಾವತ್ ಪಿಬಾಮ್ಯಂ, ನಾನು ನನ್ನ ಈ ಪಾನಕ್ರಿಯೆಯನ್ನು ಮುಗಿಸುವವರೆಗೆ ಕಿರ್ಚು, ಆಮೇಲೆ ನೀ ಕಿರ್ಚೋಕೆ ಆಗಲ್ಲ. ಯಾಕೆಂದ್ರೆ ಕಿರ್ಚೋಕೆ ನೀನು ಇರೋಲ್ಲ. ಆಗ ಅಲ್ಲಿವರೆಗೆ ಗರ್ಜ ಗರ್ಜ ಅಂಥೇಳಿ. ಮಯಾ ತ್ವಯಿ ಹತೇತ್ರೈವ ಗರ್ಜಿಷ್ಯಂತ್ಯಾಶು ದೇವತಾ, ನಾನು ನನ್ನ ಪಾನವನ್ನು ಪೂರ್ತಿ ಮುಗಿಸಿ ಬಂದೆ ಅಂತ ಆದಮೇಲೆ ನೀನು ಯಾವ ಜಾಗದಲ್ಲಿ ನಿಂತು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀಯಲ್ಲ, ಗರ್ಜನೆ ಮಾಡ್ತೀಯ ಅಂತ ನಿನಗೆ ಗೊತ್ತಾಗದೇ ಇರೋ ಮಾತಾಡ್ತಾ ಇದೆಯಲ್ಲ, ಇದೇ ಜಾಗದಲ್ಲಿ ನಿಂತು ದೇವತಾ ಗರ್ಜಿಷ್ಯಂತಿ, ದೇವತೆಗಳು ಬಂದು ಏನು ಮಾಡ್ತಾರೆ, ಅವರು ಗರ್ಜನೆ ಮಾಡ್ತಾರೆ. ಅಂದರೆ ನನ್ನ ಪಾನಕ್ರಿಯೆ ಮುಗಿಯೋದಷ್ಟೇ ಬಾಕಿ. ಏನು ಹೇಳ್ದಂಗಾಯ್ತು ಇಂಡೈರೆಕ್ಟಾಗಿ, ಜಗನ್ಮಾತೆ ಪಾನ ಮಾಡಿದಾಗ ಅವಳಲ್ಲಿ ಎಲ್ಲಿಲ್ಲದ ಶಕ್ತಿ ಸಂಚಯ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಶಕ್ತಿ ಕೊರತೆ ಅಂತಲ್ಲ, ಇವನು ಪಾನ ಮಾಡಿದಾಗ ನಿಯಂತ್ರಣ ಕಳ್ಕೊಳ್ತಾನೆ. ಪ್ರಾಯಶಃ ಬಹಳಷ್ಟು ಜನ ಪಾನ ಮಾಡಿ ನಿಯಂತ್ರಣ ಕಳ್ಕೊಳ್ಳೋರೇ ಹೆಚ್ಚು. ಯಾಕೆಂದರೆ ಮಹಿಷಾಸುರನ ಪರಂಪರೆಯವರು ಅಲ್ವಾ. ಹೀಗೆ ಮಯಾತ್ವಯಿ ಹತೇತ್ರೈವ, ನೀನು ಇಲ್ಲಿಯೇ ನನ್ನಿಂದ ಸಾಯ್ತೀಯ, ಇನ್ನೊಂದು ಕೆಲವೇ ನಿಮಿಷ ಅಷ್ಟೇ. ಅದಾದ್ಮೇಲೆ ದೇವತೆಗಳು ಬಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ ಗರ್ಜಿಷ್ಯಂತಿ, ಬಹಳ ಬೇಗ ಬರ್ತಾರೆ ಅವರು, ಏನು ಯೋಚನೆ ಮಾಡಬೇಡ, ಅಂದರೆ ನಿನಗೆ ಇನ್ನು ಜಾಸ್ತಿ ಹೊತ್ತಿಲ್ಲ ಅಂತ. ಋಷಿರುವಾಚ, ಆ ಸುಮೇಧ ಮುನಿ ಸುರಥನಿಗೆ ಮತ್ತು ಸಮಾಧಿಗೆ ಪದೇ ಪದೇ ನೆನೆಸ್ಕೊಳ್ಬೇಕು ನಾವು, ಅದನ್ನು ಅಲ್ಲಿ ಮರ್ತೇ ಹೋಗ್ಬಿಡ್ತದೆ. ಆಶ್ರಮದಲ್ಲಿ ಕುಳಿತು ಹೇಳ್ತಾ ಇದ್ದೇನೆ ಕಥೆಯನ್ನು. ಏವ ಮುಕ್ತ್ವಾ ಸಮುತ್ಪತ್ಯ ಸಾರೂಢಾ ತಂ ಮಹಾಸುರಂ ಪಾದೇನಾಕ್ರಮ್ಯ ಕಂಠೇ ಚ ಶೂಲೇನೈನಂ ಅತಾಡಯತ್. ಹೀಗೆ ಹೇಳಿದಂತಹ ಜಗನ್ಮಾತೆ ತಕ್ಷಣ ಭೂಮಿಯಿಂದ ಮೇಲಕ್ಕೆ ಜಿಗಿದಳು. ಏವ ಮುಕ್ತ್ವಾ ಸಮುತ್ಪತ್ಯ, ಮೇಲಕ್ಕೆ ಜಿಗಿದು ಸಾರೂಢಾ ತಂ ಮಹಾಸುರಂ, ಆ ಮಹಿಷಾಸುರನ ಮೇಲೆ ಕುಳಿತಳು. ಅವನು ಮೊದಲೇ ಇವಾಗ ಸ್ವಲ್ಪ ತಳ್ಳಿದ್ರೆ ಬಿದ್ದೋಗೋ ಸ್ಥಿತಿಯಲ್ಲಿದ್ದಾನೆ. ಆ ಸ್ಥಿತಿ ಬಂದಿದ್ದಾನೆ, ಅವನೇ ಮಾಡ್ಕೊಂಡಿದ್ದದು. ಕೊನೆಗೆ ಏನು ಮಾಡೋದು ಕೇಳಿದರೆ ಪಾದೇನಾಕ್ರಮ್ಯ ಕಂಠೇ ಚ, ಅವನ ಕತ್ತಿನ ಮೇಲೆ ತನ್ನ ಕಾಲನ್ನು ಎತ್ತಿ ಒಂದು ಒದ್ಲು. ಆಗೇನಾಯಿತು ಕೇಳಿದರೆ ಪ್ರಾಯಶಃ ಅವನ ನೆಲಕ್ಕೆ ಬಿದ್ದಿರಬೇಕು. ಬಿದ್ದ ತಕ್ಷಣ ಶೂಲೇನ ಏನಂ ಅತಾಡಯತ್, ತನ್ನ ಶೂಲಾಯುಧವನ್ನು ಹಾಕಿ ಎದಿಗೆ ಇಲ್ಲಿ ಅವನನ್ನು ಹೊಡೆದಳು. ಹೀಗೆ ಅಂತ ಹೊಡೆದಳು ಅಂದರೆ ಶೂಲಾಯುಧವನ್ನು ಹಾಕಿ ಇರದೇ ಬಿಟ್ಲು ಅವನಿಗೆ ಅಂತ. ಆಗ ಏನಾಯಿತು, ಇನ್ನೂ ಸ್ವಲ್ಪ ಇತ್ತು ಅವನಿಗೆ ಶಕ್ತಿ. ತತಸ್ಸೋಪಿ ಪದಾಕ್ರಾಂತಃ ತಯಾ ದ್ವಿಜಮುಖಾತ್ತದಾ ಅರ್ಧ ನಿಷ್ಕ್ರಾಂತ ಏವಾಸಿ ದೇವ್ಯಾ ವೀರ್ಯೇಣ ಸಂವೃತಃ. ಯಾವಾಗ ಜಗನ್ಮಾತೆ ತನ್ನ ಶೂಲಾಯುಧವನ್ನು ಅವನ ಕತ್ತಿಗೆ ಹಾಕಿ ಇರಿದಳು, ಆಗ ಪದಾಕ್ರಾಂತ ಅಂದರೆ ಜಗನ್ಮಾತೆಯಿಂದ ಒದೆಯಲ್ಪಟ್ಟು ಬಿದ್ದಂಥ ಇವನಿಗೆ ಶೂಲಾಯುಧವನ್ನು ಹಾಕಿ ಇರಿದಾಗ ಅವನು ಪ್ರಾಣ ಈಚೆ ಬರಬೇಕು. ಪ್ರಾಣ ಈಚೆ ಬರಬೇಕು ಅಂದರೆ ಅವನು ಇವಾಗ ಏನಾಗಿದ್ದಾನೆ, ಕೋಣನ ಮೂತಿಯವನಾಗಿದ್ದಾನೆ. ಹೌದು ತಾನೇ, ಮಹಿಷಾಸುರ ಕೆಳಗಡೆ ಅಲ್ಲ, ಮನುಷ್ಯರ ದೇಹ. ಹಾಗಾಗಿ ಅವನ ಪ್ರಾಣ ಆ ಎಮ್ಮೆಯ ಮೂತಿಯಿಂದ ಅರ್ಧ ಬಂದಿತ್ತಂತೆ, ಪೂರ್ತಿ ಬಂದಿರಲಿಲ್ಲ. ಯಾಕೆಂದರೆ ಒಂದೊಂದು ಪ್ರಾಣಿಯ ಮರಣ ಒಂದೊಂದು ರೀತಿ ಅಂತ, ಮನುಷ್ಯರಲ್ಲೇ ಬೇರೆ ಬೇರೆ ರೀತಿಯಲ್ಲೂ ಆಗತ್ತೆ. ಹಾಗಾಗಿ ಆ ನಿಜ ಮುಖಾತ್ತದ ಅರ್ಧ ನಿಷ್ಕ್ರಾಂತ ಏವಾಸೀತ್, ಪ್ರಾಣ ಅರ್ಧ ಮಾತ್ರ ಬಂದಿತ್ತು. ಅಂದರೆ ಹೃದಯ ಸ್ಥಾನವನ್ನು ಬಿಟ್ಟು ಗಂಟ್ಲಿಗೆ ಹತ್ತಿರ ಬಂದಿದೆ, ಅದು ಒಳಗೂ ಹೋಗ್ತಾ ಇಲ್ಲ, ಹೊರಗೂ ಬರ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅವನು ಗೊರ ಗೊರ ಅಂತ ಶಬ್ದ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ದೇವ್ಯಾ ವೀರ್ಯೇಣ ಸಂವೃತಃ, ತನ್ನ ಜಗನ್ಮಾತೆಯ ಆ ಪರಾಕ್ರಮದಿಂದ ವೀರ್ಯದಿಂದ ಸಂವೃತಃ ಆವರಿಸಲ್ಪಟ್ಟವನಾಗಿ ಅವನು ಹಾಗೆ ಅಲ್ಲಿ ಬಿದ್ದಿದ್ದ. ಕೊನೆಗೇನಾಯಿತು,
ಅರ್ಧನಿಷ್ಕ್ರಾಂತ ಏವಾಸೌ ಯುದ್ಧಮಾನೋ ಮಹಾಸುರಃ. ಅಂದರೆ ಅವನು ಅರ್ಧ ಸತ್ತಿದ್ದಾನೆ, ಇನ್ನರ್ಧ ಬದುಕಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಅವನು ಮತ್ಪುನಃ ಯುದ್ಧಮಾನ, ಜಗನ್ಮಾತೆ ಜೊತೆಗೆ ಯುದ್ಧ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ. ಆಗ ಇವನು ಈ ರೀತಿಯಾಗಿ ನಮ್ಮಲ್ಲೇನು ಹೇಳ್ತಾರಲ್ಲ, ಹಾವು ಸಾಯೋದಿಲ್ಲ, ಕೋಲು ಮುರಿಯೋದಿಲ್ಲ ಅಂತ. ಹಾಗಾಗಿ ಈ ಸ್ಥಿತಿಯಲ್ಲಿ ಇವನನ್ನು ಇಡಬಾರದು ಅಂಥೇಳಿ ತಯಾ ಮಹಾಸಿನ, ಜಗನ್ಮಾತೆ ತನ್ನ ಅತ್ಯಂತ ಭೀಕರವಾದಂಥ ಕತ್ತಿಯನ್ನು ಎತ್ತಿ ಶಿರಶ್ಚಿಚ್ಛೇದ, ಅವನ ತಲೆಯನ್ನು ಕತ್ತರಿಸಿಬಿಟ್ಲು. ಈಗ ರುಂಡ ಬೇರೆ, ಮುಂಡ ಬೇರೆ. ಇದು ಎಮ್ಮೆ ಅಲ್ಲ, ಕೋಣ, ಇದು ಮಹಿಷಾಕಾರ. ಏಕೆಂದರೆ ಅದು ಅಲ್ಲಿಗೆ ಬಂದು ನಿಂತಿತ್ತು ಪ್ರಾಣ. ಹಾಗಾಗಿ ಅದು ಆ ಮುಖದ ಮೂಲಕ ಹೋಗಬೇಕೋ ಅಥವಾ ಇಲ್ಲಿಯ ಮೂಲಕ ಹೋಗಬೇಕೋ, ಅಂದರೆ ಗುದದ್ವಾರದ ಮೂಲಕ ಅದು ಏನೂ ಒಂದು ವ್ಯವಸ್ಥೆ ಮಾಡಿಬಿಡಬೇಕು ಅಂಥೇಳಿ ಜಗನ್ಮಾತೆ ತನ್ನ ಕತ್ತಿಯನ್ನು ಎತ್ತಿ ಬೀಸಿದಳು, ಅವನ ಮುಂಡವನ್ನು ಚೆಂಡಾಡಿದಳು. ಹಾಗಾದ ತಕ್ಷಣ ತಥೋಹಾಕೃತಂ ಸರ್ವಂ ದೈತ್ಯ ಸೈನ್ಯಂ ನನಾಶತತ್ ಪ್ರಹರ್ಷಂಚ ಪರಂ ಜಗ್ಮುಃ ಸಕಲಾ ದೇವತಾಗಣಾಃ. ಆವಾಗ ಅವನ ಸೈನ್ಯದಲ್ಲಿ, ಮಹಿಷಾಸುರನ ಸೈನ್ಯದಲ್ಲಿ ಏನಾಯಿತು? ಹಾಹಾಕಾರ. ಛೇ, ನಮ್ಮ ನಾಯಕನೇ ಹೋದ, ನಮಗಿನ್ಯಾರು ಗತಿ, ಓಡಿ ಹೋಗೋದೇ ಗತಿ ಅಂಥೇಳಿ ಹಾಹಾಕಾರಂ ಸರ್ವಂ ದೈತ್ಯ ಸೈನ್ಯಂ ನನಾಶ. ಹೀಗೆ ಅವನ್ನೆಲ್ಲರನ್ನು ಹಿಡಿದು ಜಗನ್ಮಾತೆ ಬಡಿದು ಹಾಕಿದಳು. ಆ ದೈತ್ಯ ಸೈನ್ಯವನ್ನು ಇನ್ನಿಲ್ಲ ಅಂತ ಮಾಡಿಬಿಟ್ಲು ಹೀಗೆ ಅಂತ. ಅದು ಅವ್ರ ಕಡೆಗೆ, ಅಂದರೆ ಮಹಿಷಾಸುರನ ಕಡೆಯ ಸೈನ್ಯದಲ್ಲಿ ಆದಂಥದ್ದು ಹಾಹಾಕಾರ, ಬೇಸರ, ದುಃಖ, ನೋವು, ಸಂಕಟ ಎಲ್ಲ ಒಟ್ಟಿಗೆ ಅವರಿಗೆ. ಈ ಕಡೆ ಏನಾಯಿತು ಅಂತಂದರೆ, ದೇವತೆಗಳು ನೋಡ್ತಾ ಇದ್ದಾರೆ, ಹೇಳಿದ್ದೇನೆ, ಬಾಲ್ಕನಿಯಲ್ಲಿ ಕುಳಿತು ಸ್ವರ್ಗ, ಅಲ್ಲಿ ಪ್ರಹರ್ಷಂಚ ಪರಂ ಜಗ್ಮುಃ ಸಕಲ ದೇವತಾಗಣ. ಆ ದೇವಗಣ ಅತ್ಯಂತ ಸಂತೋಷವನ್ನು ಪಟ್ಟಿತು. ಯಾಕೆ ಅಂದರೆ ಜಗನ್ಮಾತೆ ಆವಿರ್ಭವಿಸಿ ಏನು ಮಾಡಬೇಕು ಅಂತ ಅವರು ನಿರೀಕ್ಷಿಸಿದ್ದರೋ ಅದನ್ನು ಅವಳು ಈಡೇರಿಸಿ ಕೊಟ್ಟಿದ್ದಾಳೆ ಅಲ್ವಾ. ಹಾಗಾಗಿ ಅವರಿಗೆ ಬಹಳ ಸಂತೋಷ ಆಯಿತು. ದೇವತಾಗಣಗಳೆಲ್ಲ ಅತ್ಯಂತ ಸಂತೋಷದಿಂದ ಕುಣಿದಾಡಿದರು. ತುಷ್ಟುಸ್ತಾಂ ತುರಾದೇವೀಂ ಸಹ ದಿವ್ಯೈರ್ಮಹರ್ಷಿಭಿಃ. ಅದಾದಮೇಲೆ ಮುಂದೆ ಏನು ಮಾಡಿದ್ರು ಅಂದರೆ, ಆ ಎಲ್ಲ ದೇವತೆಗಳು ಸೇರಿಕೊಂಡು, ದೇವ ಸಮುದಾಯ ಸೇರಿಕೊಂಡು ಆಕೆಯನ್ನು ತುಷ್ಟುವು ಸ್ತೋತ್ರ ಮಾಡಿದರು. ಈ ಅಧ್ಯಾಯದಲ್ಲೆಲ್ಲ, ಮುಂದಿನ ಅಧ್ಯಾಯದಲ್ಲಿ. ಮುಂದೆ ಹಾಗೆ ಮಾಡ್ತಾರೆ. ಇಡೀ ಅಧ್ಯಾಯದಲ್ಲಿ ಬಹುಭಾಗ ಜಗನ್ಮಾತೆಯನ್ನು ದೇವತೆಗಳು ಸ್ತೋತ್ರ ಮಾಡಿದಂಥ ವಿಷಯವೇ ಬರುತ್ತೆ. ಹಾಗಾಗಿ ಅಲ್ಲಿ ಆಕೆಯನ್ನು ಸ್ತೋತ್ರ ಮಾಡ್ತಾರೆ. ಇಲ್ಲಿ ಅದನ್ನು ಹೇಳ್ತಾರೆ ಇನ್ ಅಡ್ವಾನ್ಸ್. ತುಷ್ಟುವು ತಾಂ ಸುರಾದೇವೀಂ ಸಹ ದಿವ್ಯೈರ್ ಮಹರ್ಷಿಭಿ. ಹೇಗೆ ಸ್ತೋತ್ರ ಮಾಡಿದ್ರು ಅಂದರೆ, ಬರೇ ದೇವತೆಗಳಷ್ಟೇ ಅಲ್ಲ, ಅಲ್ಲಿ ಮಹಾಮಹಾಜ್ಞಾನಿಗಳು, ಋಷಿಗಳು, ಮುನಿಗಳು ಎಲ್ಲ ಬಂದಿದ್ದಾರೆ. ಅವರ ಜೊತೆಗೆ ಸೇರಿಕೊಂಡು ದೇವತೆಗಳು ಸ್ತೋತ್ರ ಮಾಡಿದರು, ಜಗನ್ಮಾತೆಯನ್ನು ಕೊಂಡಾಡಿದರು. ಉಘೇ 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 ಅಂತ. ಈ ಕಡೆ ಏನಾಯಿತು? ಅಲ್ಲಿ ಮತ್ತೆ ಪುನಃ ಜಗುರ್ ಗಂಧರ್ವ ಪತಯ. ಆ ಗಂಧರ್ವ ಪತಿ ವಿಶ್ವಾವಸು ಮುಂತಾದವರೆಲ್ಲ, ಅವರೆಲ್ಲ ತಕ್ಷಣ ಅಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ರಂತೆ, ಒಂದು ಸಂಗೀತ ಕಚೇರಿ ಸಂತೋಷದಿಂದ. ಯಾಕೆಂದರೆ ಗಂಧರ್ವರು ಹಾಡೋದಲ್ಲಿ ನಿಸ್ಸೀಮರು. ಜಗುರ್ ಗಂಧರ್ವ ಪತಯ ನೃತಶ್ಚ ಅಪ್ಸರೋಗಣಾ. ಅಪ್ಸರೆಯರೆಲ್ಲ ಕುಣಿದಾಡಿದರು, ನರ್ತನ ಮಾಡಿದರು, ತಮ್ಮ ತಮ್ಮ ಸಂತೋಷವನ್ನು ಈ ಬಗೆಯಲ್ಲಿ ವ್ಯಕ್ತಪಡಿಸಿದರು. ಹೀಗೆ ಮಹಿಷಾಸುರನ ವಧೆ ಆಯಿತು. ಜಗನ್ಮಾತೆಯನ್ನು ಋಷಿಮುನಿಗಳು ಕೊಂಡಾಡಿದರು, ದೇವತೆಗಳು ಹೊಗಳಿದರು, ಸ್ತುತಿಸಿದರು, ಗಂಧರ್ವರು ಗಾನ ಮಾಡಿದರು, ಅಪ್ಸರೆಯರು ಕುಣಿದಾಡಿದರು. ಇಷ್ಟರ ಜೊತೆಗೆ ಈ ಅಧ್ಯಾಯ ಅಂದರೆ 44 ಶ್ಲೋಕಗಳನ್ನು ಒಳಗೊಂಡಂತಹ ಈ 3ನೇ ಅಧ್ಯಾಯ ಮಹಿಷಾಸುರನ ವಧೆಯ ಸುದ್ದಿಯನ್ನು ಹೇಳೋದ್ರ ಜೊತೆಗೆ ಮುಕ್ತಾಯ ಆಗುತ್ತೆ. ಹಾಗಿದ್ರೆ ಮುಂದೆ ಏನು ಅಂದರೆ, ಅದೇ ಬಂದಿತ್ತಲ್ಲ ತುಷ್ಟುವು. ಈಗ ದೇವತೆಗಳ ಜವಾಬ್ದಾರಿ ತುಂಬ ಉಂಟು. ಯಾಕೆಂದರೆ ಅವರ ಅಪೇಕ್ಷೆಯಂತೆ ಚತುರ್ಮುಖನನ್ನು ಮುಂದಿಟ್ಟುಕೊಂಡು ಹೋಗಿ ತಮ್ಮ ಸಂಕಟವನ್ನು ಹೇಳ್ಕೊಂಡಿದ್ರಲ್ಲ. ಹಾಗಾಗಿ
ಈಗ ದೇವತೆಗಳು ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾರೆ ಮುಂದಿನ ಅಧ್ಯಾಯದಲ್ಲಿ. ಇದೆಲ್ಲ ಇಲ್ಲಿಯವರೆಗೆ ಸಾಮಾನ್ಯವಾಗಿ ಈ ಶ್ಲೋಕಗಳೆಲ್ಲ ಅನುಷ್ಠುಪ್ ಛಂದಸ್ಸಿನಲ್ಲಿ ಇದ್ದು. ಅನುಷ್ಠುಪ್ ಛಂದಸ್ಸು ಅಂದರೆ 8 ಅಕ್ಷರಗಳ 4 ಸಾಲುಗಳಿರಬೇಕು. ಮುದ್ರಣ ಸೌಕರ್ಯಕ್ಕೋಸ್ಕರ ಅದನ್ನು ಒಂದೇ ಸಾಲಲ್ಲಿ 16 ಅಕ್ಷರವನ್ನು ಹಾಕಿ 2 ಸಾಲನ್ನು ಮಾಡುವುದುಂಟು, ಅದು ಮುದ್ರಣ ಸೌಕರ್ಯಕ್ಕೋಸ್ಕರ. ಆದರೆ ಅನುಷ್ಠುಪ್ ಛಂದಸ್ಸಿನ ನಿಯಮ ಇರುವುದು ಹೇಗೆ ಅಂತಂದರೆ ಒಂದೊಂದು ಸಾಲಿನಲ್ಲಿ 8 ಅಕ್ಷರ ಇರಬೇಕು, ಅಂಥದ್ದು 4 ಅಕ್ಷರ ಇರಬೇಕು. 8 4 32 ಅಕ್ಷರ ಟೋಟಲ್ ಇರಬೇಕು. ಅಲ್ಲಲ್ಲಿ ಕೆಲವು ಮಂತ್ರಗಳಲ್ಲಿ ಒಂದೊಂದು ಅಕ್ಷರ ಜಾಸ್ತಿ ಇದ್ದದ್ದು ನಮಗೆ ಕಾಣುತ್ತೆ. ಅದಕ್ಕೆ ವ್ಯಾಖ್ಯಾನಕಾರರು ಸಮಾಧಾನ ಕೊಡ್ತಾರೆ. ಇದು ವೇದ ತುಲ್ಯವಾದದ್ದಾದ್ದರಿಂದ ವೇದದಲ್ಲಿ ಛಂದಸ್ಸಿನ ನಿಯಮ ಅಷ್ಟಾಗಿ ಇರುವುದಿಲ್ಲ. ಹಾಗಾಗಿ ಅದನ್ನು ಒಪ್ಪಿಕೊಂಡು ಈ ಅಧ್ಯಾಯಕ್ಕೆ ನಾವು ಮಂಗಳವನ್ನು ಮಾಡಿಕೊಳ್ಳೋಣ. ಮುಂದೆ ದೇವತೆಗಳ ಸ್ತುತಿ ಪ್ರಾರಂಭ ಆಗ್ತಾ ಇದೆ. ಈ ವಿಚಾರವನ್ನು ಆಶ್ರಮದಲ್ಲಿ ಕುಳಿತು ಸುಮೇಧ ಮುನಿ ಸುರಥನ ರಾಜನಿಗೆ ಮತ್ತು ಸಮಾಧಿ ಅನ್ನುವಂಥ ವೈಶ್ಯನಿಗೆ ಹೇಳ್ತಾ ಇದ್ದಾನೆ. ಹೇಗೆ ಋಷಿರುವಾಚ, ಅದೇ ಆ ಸುಮೇಧ ಮುನಿ ಹೇಳಿದ ಇವರಿಬ್ಬರಿಗೆ. ಏನು ಹೇಳ್ತಾನೆ ಅಂತಂದರೆ, ಶಕ್ರಾದಯ ಸುರಗಣ ನಿಹತೇತಿ ವೀರ್ಯೇ ತಸ್ಮಿನ್ ದುರಾತ್ಮನಿ ಸುರಾರಿ ಬಲೇ ಚ ದೇವ್ಯಾ ತಾಂ ತುಷ್ಟುವ ಪೃಣತಿ ನಮ್ರಶಿರೋಧರಾಂಸ ವಾಗ್ಧಿ ಪ್ರಹರ್ಷ ಪುಲಕೋದ್ಗಮಚಾರು ದೇಹ. ಇಲ್ಲಿನ ಛಂದಸ್ಸು ಬೇರೆ. ಇದು ವಸಂತ ತಿಲಕ ಎನ್ನುವಂಥ ಛಂದಸ್ಸಿನಲ್ಲಿ ಇದೆ. ಒಂದೊಂದು ಸಾಲಿನಲ್ಲಿ 14 ಅಕ್ಷರಗಳು, ಅಂತಹ 4 ಸಾಲುಗಳು. ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ ನೀವು ಅಂತ. ಹಾಗಾಗಿ ಇದನ್ನು ಓದುವ ಕ್ರಮವೇ ಬೇರೆ ರೀತಿಯಾಗಿ ಇರ್ತದೆ. ಏನಾಯಿತು? ಶಕ್ರಾದಯ ಸುರಗಣ. ಶಕ್ರ ಅಂದರೆ ದೇವೇಂದ್ರ ಅಂತ ಅರ್ಥ. ಅವನೇ ಮೊದಲುಗೊಂಡು, ಅಂದರೆ ದೇವೇಂದ್ರನೇ ಮೊದಲುಗೊಂಡು ಈ ಎಲ್ಲರೂ ಸಹ ಅಂದರೆ ದೇವತೆಗಳು ಜಗನ್ಮಾತೆಯನ್ನು ಸ್ತುತಿಸೋದಕ್ಕೆ ಪ್ರಾರಂಭಿಸಿದರು. ಯಾಕೆ ಅಂತಂದರೆ ಅತಿವೀರ್ಯೇ ತಸ್ಮಿನ್ ದುರಾತ್ಮನಿ ಸುರಾರಿ ಬಲೇ ದೇವ್ಯ ನಿಹತೆ. ಮಹಾಪರಾಕ್ರಮಿ ಮಹಿಷಾಸುರ, ಸಂಶಯನೇ ಇಲ್ಲ. ಅದರ ಕೊನೆಯ ಕಾಲದಲ್ಲಿ ಮಾತ್ರ ಅವನ ಪರಾಕ್ರಮ ಉಡುಗಿ ಹೋಗಿತ್ತು. ಅಂದರೆ ಜಗನ್ಮಾತೆಯ ಈ ರೀತಿಯಾದ ಪ್ರಭಾವವನ್ನು ನೋಡಿಯೇ ಅವನು ಅರ್ಧ ಸತ್ತೋಗಿದ್ದ. ಅದೇನು ಅಚ್ಚರಿಯಲ್ಲ. ಎದುರಾಳಿಯ ಪರಾಕ್ರಮ ನಮಗಿಂತ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ ಅಂತ ಹೆಜ್ಜೆ ಹೆಜ್ಜೆಗೂ ನಮಗೆ ಅನುಭವಕ್ಕೆ ಬರ್ತಾ ಇರುವಾಗ ಆ ಒಂದೊಂದು ಹೆಜ್ಜೆಯಲ್ಲೂ ಸಹ ಇವನು ಏನಾಗ್ತಾ ಇರ್ತಾನೆ? ತೆಗ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಮುಂದೆ ಬರುತ್ತೆ ಭಾಗವತದಲ್ಲಿ ಬಿಲ್ಲು ವಿದ್ಯೆಗೆ ಅಂತ ಕಂಸ ಕೃಷ್ಣ ಬಲರಾಮನನ್ನು ಕರೆಸ್ತಾನೆ. ಕೃಷ್ಣ ಬರುವಾಗ ಅವನಿಗೆ ಇನ್ನೇನು 7.5 ವಯಸ್ಸು ಅಷ್ಟೇ. ಬಲರಾಮನಿಗೆ 1 ವರ್ಷ ಜಾಸ್ತಿ. ಆದರೆ ಏನಾಯಿತು? ಕೃಷ್ಣ ಬಲರಾಮನನ್ನು ಮುಗಿಸಬೇಕು ಅಂಥೇಳಿ ಮಧುರೆಯಲ್ಲಿ ಕುಳಿತಂಥ ಈ ಸೋಕಾಲ್ಡ್ ರಾಜ ಆ ಗೊಲ್ಲರ ಹಟ್ಟಿಗೆ ಎಷ್ಟೆಷ್ಟು ಜನರನ್ನು ಕಳಿಸಿದ್ನೋ ಅವರು ಯಾರೂ ವಾಪಸ್ ಬಂದೇ ಇಲ್ಲ. ಅಂದರೆ ಆ ಗೋಕುಲಕ್ಕೆ ಹೋಗೋದಕ್ಕೆ ದಾರಿ ಅದು ಒನ್ವೇ ಆಗಿತ್ತದು. ನಾ ಹೇಳ್ತಾ ಇರೋದು ಇದು. ಹೋದವರು ಯಾರೂ ವಾಪಸ್ ಬರ್ತಾ ಇರಲಿಲ್ಲ. ಹೀಗಿದ್ದಾಗ ಇದನ್ನು ಕೇಳ್ತಾ ಇರುವಂಥ, ಇದನ್ನು ವ್ಯವಸ್ಥೆ ಮಾಡ್ತಾ ಇರುವಂಥ ಕಂಸನ ಪರಿಸ್ಥಿತಿ ಏನಾಗಿರಬೇಕು ಊಹಿಸಿಕೊಳ್ಳಿ. ಮೊದಲು ಕಳಿಸಿದ್ದೆ ಅವನು ಈ ಮಕ್ಕಳ ಕಿಲ್ಲರ್. ಯಾರಪ್ಪ? ಪೂತನೆ, ಎಕ್ಸ್ಪರ್ಟ್ಗಳು ಅದರೊಳಗೆ. ಥರ ಈ ಪೀಡಿಯಾಟಿಕ್ ಸರ್ಜನ್ ಇರ್ತಾರಲ್ಲ ಹಾಗೆ. ಆದರೆ ದುರ್ದೈವ ಅಂದರೆ ಭಾಳ ವಿಶ್ವಾಸ ಇತ್ತು ಅವನಿಗೆ ಅವಳ ಮೇಲೆ. ವಾಪಸ್ ಬಂದೇ ಇಲ್ಲ ಅವಳು. ಸುದ್ದಿ ಬತ್ತು ಮಾರನೇ ದಿವಸ. ಆಮೇಲೆ ಅವಳಲ್ಲಿ ಸತ್ಬಿದ್ಲು ಅಂತ. ಹೇಗೆ ಸತ್ಬಿದ್ಲು? ಅದು ಊಹೆಗೆ ನಿಲುಕದ್ದು. ಹೇಗೆ ಬಿದ್ಲು? ತನ್ನ ನಿಜ ರೂಪವನ್ನು ತಾಳಿ ಬಿದ್ಲು. ಆಮೇಲೆ ಆ ಅಂಗಳದಿಂದ ಅವಳನ್ನ ಆಚೆ ಹಾಕಬೇಕಿದ್ರೆ 3 ಪೀಸ್ ಮಾಡಿ ಆಚೆ ಹಾಕಿದ್ರು. ಗ್ರಹಚಾರವೇ. ಈ ಸುದ್ದಿ ಕೇಳಿದಾಗ
ಅವಳು ಒಡೆಯನಿಗೆ ಸಂತೋಷ ಆಗುತ್ತಾ ಅಥವಾ ದುಃಖ ಆಗುತ್ತಾ? ಒಂದೊಂದು ಸಲ ದುಃಖ ಆದಾಗಲೂ ಸಹ ಅವನನ್ನು ಏನಾಗ್ತಾನೆ ಕೇಳಿದರೆ ಒಂದೊಂದು ಕೆ ಜಿ ಸಾಯ್ತಾ ಇರ್ತಾನೆ ಅವನು. ಹೀಗೆ ಒಂದು 15-20 ಜನರನ್ನು ಕಳಿಸಿದ್ದಾನೆ ಅವನು. ಒಬ್ಬೊಬ್ಬರು ನಾನು ಮುಗಿಸಿ ಬರ್ತೇನೆ ಅಂತ ಹೇಳೋದು ಹೌದು, ಆದರೆ ವಾಪಸ್ ಬರೋದಿಲ್ಲ. ಅವನೇನಾಗ್ತಾನೆ ಆವಾಗ? ಇವನು ಹೇಳಿದ್ದು ನೋಡೋಣ ಅಲ್ವಾ. ಕೊನೆಗೆ ಬಿಲ್ಲು ವಿದ್ಯೆಯಲ್ಲಿ ರಂಗಮಂಚವನ್ನು ಏರಿ ಕಂಸ ಕುಳಿತಾಗ ಅಲ್ಲಿ ಆ ಆನೆಗಳನ್ನು ಸಹ ಕೃಷ್ಣ ಬಲರಾಮ ಮುಗಿಸಿ ಇನ್ನೇನು ರಂಗವನ್ನು ಏರಿ ಕಂಸನನ್ನು ಸಾಯಿಸಬೇಕು ಅಂತ ಬಹಳ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಏನು ಬೇಕೇ ಆಗಲಿಲ್ಲ ಅವರಿಗೆ. ಅವರು ಸ್ಟೇಜನ್ನು ಹತ್ತುತ್ತಾ ಇದ್ದಂತೆಯೇ ಇವರು ಹತ್ತುತ್ತಾ ಇದ್ದಾರೆ, ಅವನು ಇಳಿದೋಗ್ಬಿಟ್ಟ ಅಷ್ಟೇ. ಕೊನೆಗೆ ಸುಮ್ಮನೆ ಎಲ್ಲರ ಎದುರಿಗೆ ಅವನ ಕತ್ತಿಗೆ ಅಂದರೆ ಮುಡಿಗೆ ಕೈ ಹಾಕಿ ಎಳೆದ್ರು, ಬಿದ್ದವನೇ ಸತ್ತ. ಸಿನಿಮಾದಲ್ಲಿ ಯಕ್ಷಗಾನದಲ್ಲಿ ಗುದ್ದಿದ್ದೆಲ್ಲ ತೋರಿಸ್ತಾರೆ, ಆದರೆ ನಮ್ಮ ಗ್ರಂಥಗಳು ಹಾಗೆ ವರ್ಣನೆ ಮಾಡಲ್ಲ. ಅವನು ಭಯಾತ್ ಕಂಸ, ಕೃಷ್ಣನ ಮೇಲಿನ ಭಯದಿಂದಲೇ ಸತ್ತೋಗಿದ್ದ ಅವನಿಗೆ ಅಂತ. ಹಾಗೆ ಇಲ್ಲಿಯೂ ಸಹ ಜಗನ್ಮಾತೆಯ ಈ ಯುದ್ಧದ ಕೌಶಲವನ್ನು ನೋಡಿ ಆತ ಸತ್ತೋಗಿದ್ದ. ಆದರೂ ಮಹಾವೀರ್ಯ ಮೊದಲಾಗಿದ್ದ, ಈಗಿಲ್ಲ ಅಷ್ಟೇ. ಹಾಗಾಗಿ ಸುರಾರಿ ಬಲೇಚ ದೇವಿಯ ದುರಾತ್ಮನಿ ತಸ್ಮಿನ್, ಈ ರೀತಿಯಾಗಿ ಆ ಮಹಿಷಾಸುರ ಯುದ್ಧಭೂಮಿಯಲ್ಲಿ ಮಡಿದದ್ರಿಂದ ದೇವತೆಗಳಿಗೆ ಸಂತೋಷ ಆಯಿತು. ಅವರು ಏನು ಮಾಡೋದು ಕೇಳಿದರೆ ತಾಂ ತುಷ್ಟುವು, ಜಗನ್ಮಾತೆಯನ್ನು ಕುರಿತು ಸ್ತೋತ್ರ ಮಾಡಿದರು. ಹೇಗೆ ಸ್ತೋತ್ರ ಮಾಡಿದರು ಅಂತಂದರೆ ಪ್ರಣತಿ ನಮ್ರ ಶಿರೋಧರಾಂಸ, ಒಳ್ಳೆ ಕುರ್ಚೆ ಮೇಲೆ ಕುಳಿತು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲಲ್ಲಾಡಿಸ್ತಾ ಸ್ತೋತ್ರ ಮಾಡಿದ್ರ. ಅದು ಅಹಂಕಾರ. ಹೇಗೆ ಕೇಳಿದರೆ ನೋಡಿ ಹೇಳುತ್ತೆ, ಪ್ರಣತಿ ನಮ್ರಾಹ, ನಮಸ್ಕಾರ ಮಾಡಬೇಕು ಅಂತ ಜಗನ್ಮಾತೆಗೆ ಬಾಗಿದ್ದಾರೆ. ಹೇಗೆ ಅಂದರೆ ಶಿರೋಧರಾಂಸ, ಈ ಶಬ್ದಗಳನ್ನೆಲ್ಲ ನಾವು ಗಮನಿಸಬೇಕು. ಕತ್ತು ಅಂತ ಹೇಳಬೇಕು ಅವರಿಗೆ, ಕಂಠ ಅಂತ ಹೇಳ್ಬೋದಿತ್ತು, ಹಾಗೆ ಹೇಳಿದ್ರೆ ಛಂದೋಭಂಗ ಆಗತ್ತೆ. ಅದಕ್ಕೋಸ್ಕರ ಶಿರೋಧರ, ಶಿರಸ್ಸು ಅಂದ್ರೆ ತಲೆ, ಈ ತಲೆಯನ್ನು ಹೊತ್ಕೊಂಡಿರೋ ಭಾಗ ಯಾವುದ್ರಿ? ಕತ್ತು. ಬರೀ ತಲೆ ಬಗ್ಗಿದ್ದಲ್ಲ, ಕತ್ತು ಸಮೇತ ಭುಜ ಸಮೇತ ಬಾಗಿದ್ದಾರೆ. ಯಾರಿಗೆ? ಜಗನ್ಮಾತೆಗೆ. ಅಮ್ಮ, ನೀನು ಅಲ್ಲದೆ ಇದ್ರಿ ಈ ಕೆಲಸ ಮಾಡೋದಕ್ಕೆ ಬೇರೆಯವರಿಂದ ಸಾಧ್ಯ ಇತ್ತಾ ಅನ್ನೋ ಹಾಗೆ ಪ್ರಣತಿ ನಮ್ರ ಶಿರೋಧರಾಂಸ ವಾಗ್ಭಿ ಪ್ರಹರ್ಷ ಪುಲಕೋದ್ಗಮಚಾರು ದೇಹ. ಸ್ತೋತ್ರ ಮಾಡೋದು ಯಾವುದರಿಂದಲಿ? ಶಬ್ದದಿಂದ ಅಲ್ವಾ. ಹಾಗಾಗಿ ಅವಳೇ ಕೊಟ್ಟ ಶಬ್ದದಿಂದ ಅವಳನ್ನು ಸ್ತೋತ್ರ ಮಾಡಿದರು. ಮುಂದೆ ಆ ವಿಚಾರ ಬರುತ್ತೆ. ಯಾಕೆಂದರೆ ಅವಳು ಶಬ್ದಕ್ಕೆ ಅವಳೇ ಒಡತಿ, ಅಕ್ಷರಾಧಿಪತಿ ಅವಳೇ, ಅಧಿಪತ್ನಿ ಅವಳು. ಏಕೆಂದರೆ ನಾವು ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡಿದ್ದೇವೆ ಅದನ್ನೆಲ್ಲ, ಮತ್ತು ಇಲ್ಲೂ ನೋಡ್ತೇವೆ ಅಂತ. ಹಾಗೆ ಸ್ತೋತ್ರ ಮಾಡಬೇಕಿದ್ರೆ ಹೇಗಿತ್ತು ಅಂದರೆ ಪ್ರಹರ್ಷ ಪುಲಕೋದ್ಗಮಚಾರು ದೇಹ, ಅವರ ಮೈಯಲ್ಲಿ ರೋಮಾಂಚನ ಆಗ್ತಿತ್ತಂತೆ, ಕೂದಲುಗಳೆಲ್ಲ ಎದ್ದೆದ್ದು ನಿಲ್ತಿದ್ವಂತೆ. ಯಾವಾಗ ಆಗುತ್ತೆ ಇದು ಅಂತಂದರೆ ಅತ್ಯಂತ ಸಂತೋಷ ಆದಾಗ ಮನುಷ್ಯನಿಗೆ ರೋಮಾಂಚನ ಆಗ್ತದೆ. ಬರೇ ರೋಮಾಂಚನ ಅಲ್ಲ, ರೋಮೋತ್ಸವ. ಅಂದರೆ ಜಡವಾದ ಕೂದಲುಗಳು ಸಹ ಎದ್ದು ನಿಂತು ಬಿಡ್ತವೆ ಹೀಗೆ ಅಂತ. ಅಷ್ಟು ಸಂತೋಷ. ಅಂದರೆ ದೇಹದ ಒಂದು ಇಂಚುಗಳಲ್ಲೂ ಸಹ ದೇವತೆಗಳಿಗೆ ಸಂತೋಷ ತುಂಬಿ ತುಳುಕ್ತಿತ್ತು. ಹಾಗಾಗಿ ಅವರ ರೋಮಗಳೆಲ್ಲ ಎದ್ದು ನಿಂತಿತ್ತು. ಹೀಗೆ ಒಂದು ಸ್ತೋತ್ರ, ಇಂಥದ್ದು ಸುಮಾರು 21 ಶ್ಲೋಕಗಳಿವೆ. ಅಷ್ಟನ್ನು ಹೇಳಬೇಕು. ಏಕೆಂದರೆ ದೇವತೆಗಳು ಮಾಡಿದಂಥದ್ದು, ಇದನ್ನು ನಾವು ಸಹ ಪ್ರತಿದಿನವೂ ಹೇಳಬಹುದು. ಭಾಳ ಸುಂದರವಾದಂಥ ಅರ್ಥಗರ್ಭಿತವಾದಂಥದ್ದು. ಮುಂದಿನ ಶ್ಲೋಕ, ದೇವ್ಯಾಯಯಾ ತತಮಿದಂ ಜಗದಾತ್ಮಶಕ್ತ್ಯಾ ನಿಶ್ಚೇಷದೇವಗಣಶಕ್ತಿ ಸಮೂಹಮೂರ್ತ್ಯಾ ತಾಮಂಬಿಕಾಂ ಅಖಿಲದೇವ ಮಹರ್ಷಿ ಪೂಜ್ಯಾಂ ಭಕ್ತ್ಯಾ ನತಾಸ್ಮ ವಿದಧಾತು ಶುಭಾನಿ ಸಾನಃ. ದೇವ್ಯಾಯಯ, ಯಾವ ದೇವಿಯಿಂದ ಜಗತ್ ಆತ್ಮಶಕ್ತಿಯ ತತಂ, ಇಡೀ ಜಗತ್ತು ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಅಲ್ಲ, ಇವರು ಮುಂದುಗಡೆಗೆ ಅವಳು ಕಾಣ್ತಾ ಇದ್ದಾಳೆ. ಮುಂದುಗಡೆಗೆ ಕಾಣ್ತಾ ಇದ್ದವಳು ಅವಳು ಜಗತ್ತನ್ನು ವ್ಯಾಪಿಸೋದು ಹೇಗೆ? ವ್ಯಾಪಿಸಿದ್ರೆ ಮತ್ತು ಇವರು ಮುಂದುಗಡೆಗೆ ಮಾತ್ರ ಕಾಣೋದಾದರೂ ಹೇಗೆ? ನನ್ನ ಸಂಶಯ ಬರ್ತಿದೆಯಾ ಇಲ್ವಾ?
ಹೌದು, ದೇವತೆಗಳ ಸ್ತೋತ್ರದ ಅಭಿಪ್ರಾಯ ಇಷ್ಟು: ನೀನು ನಿರ್ಗುಣ ರೂಪದಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದ್ದೀಯೆ, ಸಗುಣ ರೂಪದಲ್ಲಿ ಈಗ ನೀನು ನಮ್ಮ ಮುಂದೆ ಇದ್ದೀಯೆ. ಸಗುಣ ರೂಪ ಬಂತ, ಅದಕ್ಕೊಂದು ಲಿಮಿಟೇಷನ್ ಬಂದುಬಿಡುತ್ತೆ ಅಷ್ಟೇ. ನಿರ್ಗುಣತ್ವ ಬಂತ, ಆಗ ಆ ಲಿಮಿಟೇಷನ್ ಮೀರಿ ಹೋಗ್ಬಿಡುತ್ತೆ. ಈಗ ಅಷ್ಟೇ ಅಲ್ಲ, ನಿನ್ನ ಆತ್ಮಶಕ್ತಿಯಿಂದ ನೀನು ವ್ಯಾಪಿಸಿಕೊಂಡಿದ್ದೀಯ. ಇದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಅಂದರೆ, ನಿಶ್ಶೇಷ ದೇವ ಗಣಶಕ್ತಿ ಸಮೂಹ ಮೂರ್ತ್ಯ, ಎಲ್ಲ ದೇವತೆಗಳ ರೂಪದಲ್ಲಿ ಇದ್ದವಳು ನೀನೇ. ದೇವತೆಗಳಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಇದ್ದವಳು ಯಾರು? ನೀನೇ. ಈ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ, ಅಂದರೆ ಹಿಂದಿನ ಅಧ್ಯಾಯದಲ್ಲಿ, ಯಾವಾಗ ವಿಷ್ಣು ಕೋಪಿಸಿಕೊಂಡನು, ಶಂಕರ ಕೋಪಿಸಿಕೊಂಡನು, ಆಗೇನಾಯಿತು? ಅವರ ಮುಖದಿಂದ ಒಂದು ತೇಜಸ್ಸು ಹೊರಹೊಮ್ಮಿತು. ಹೇಳ್ಕೊಂಡು ಬಂದಿದ್ದೇನೆ, ಕೇಳಿದ್ದೀರಿ ಎಲ್ಲರೂ, ಹೌದು ತಾನೇ? ಕೊನೆಗೆ ಆ ಎಲ್ಲ ತೇಜಸ್ಸೆಲ್ಲ ಸೇರಿ 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 ಏನಾಯಿತು? ಅದು ದೊಡ್ಡ ಪರ್ವತಾಕಾರವಾಗಿ ಒಂದು ನಾರಿಯ ರೂಪವನ್ನು ತಾಳಿತು ಅಂತ. ಹೌದಾ? ಹಾಗಿದ್ರೆ ಅವರೆಲ್ಲ ತೇಜಸ್ಸು ಇದ್ದದ್ದು ಇಲ್ಲಿ ಬಂತು ಅಂತಾದರೆ, ಅದು ಇಲ್ಲಿಂದ ಹೋಗಿದ್ದಿದ್ರೆ ಮಾತ್ರ ತಾನೇ ಅಲ್ಲಿ ಬರಬೇಕು. ಒಪ್ಕೊಳ್ತೀರೋ ಇಲ್ವಾ? ಅದು ಇಲ್ಲಿ ಬಂತು ಅಂದರೆ ಇಲ್ಲಿಂದ ಹೋದದ್ದು ಅದು. ಯಾಕೆಂದರೆ ಎಲ್ಲ ದೇವತೆಗಳಿರುವಂತಹ ಚೈತನ್ಯದ ಆ ಮಹತ್ತಾದ ರೂಪ ಯಾರು ಅಂದರೆ ಜಗನ್ಮಾತೆ. ಯಾಕೆಂದರೆ ಅವಳು ಪರಬ್ರಹ್ಮ ಸ್ವರೂಪಿಣಿ. ಹಾಗಾಗಿ ಅವಳೇ ತನ್ನ ಕಿಂಚಿತ್ ಕಿಂಚಿತ್ ಚೈತನ್ಯವನ್ನು ಅವರಲ್ಲಿ ಇರಿಸಿದ್ದರಿಂದ ಅವರೆಲ್ಲರೂ ಬೇರೆ 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 ಬೇರೆಯಾಗಿ ಕಾಣ್ತಾಯಿದ್ರು. ಅವ್ರೇನು ಮಾಡೋದು? ಕೋಪಿಸಿಕೊಂಡ್ರು. ಕೋಪಿಸಿಕೊಳ್ಳುವ ವ್ಯಾಜದಿಂದ, ನೆಪದಿಂದ, ಅಮ್ಮ ನೀನೇ ಕೊಟ್ಟಂಥ ತೇಜಸ್ಸನ್ನು ಈಗ ನಿನ್ನಲ್ಲಿಯೇ ನಾವೀಗ ಏನು ಮಾಡ್ತೇವೆ? ಸಂಗ್ರಹ ಮಾಡ್ತೇವೆ. ಹಾಗಾಗಿ ನಿನ್ನ ತೇಜಸ್ಸನ್ನು ನಾವು ಏಕೀಭವಿಸುವಂತೆ ಮಾಡಿ ಪತ್ತೆ ಪುನಃ ನಿನ್ನನ್ನು ನಾವಿಲ್ಲಿ ಕಾಣಬೇಕು. ಹಾಗಾಗಿ ದೇವತೆಗಳು ಕೊಟ್ಟ ತೇಜಸ್ಸು ಅದು ಯಾರಿದ್ದಾಗಿತ್ತು? ಜಗನ್ಮಾತೆಯ ಮೂಲದಿಂದಲೇ ಬಂದದ್ದನ್ನು ಅವಳೇ ಕೊಟ್ಟರು. ಯಾಕೆ? ಆ ನಮ್ಮಲ್ಲಿರುವಂಥ ಬಿಡಿ ಬಿಡಿಯಾದಂಥ ಶಕ್ತಿ ಕೆಲಸ ಮಾಡೋದಿಲ್ಲ. ಆ ಬಿಡಿ ಬಿಡಿಯಾದ ಶಕ್ತಿ ಸೇರಿ ಅದು ಅಖಂಡವಾದ ಶಕ್ತಿ ಆದಾಗ ಮಾತ್ರ ಇಂಥ ದುಷ್ಟರ ಸಂಹಾರವನ್ನು ಮಾಡೋದಕ್ಕೆ ಆಗತ್ತೆ ಅಂತ. ನಮ್ಮಲ್ಲಿ ಶಕ್ತಿಯ ಉಪಾಸನೆಯ ಉದ್ದೇಶವೇ ಇದು. ಅದಕ್ಕೇನು ಶಕ್ತಿ ಅನ್ನೋದು ಯಾವಾಗಲೂ ಇನ್ನೊಂದನ್ನು ಅವಲಂಬಿಸ್ಕೊಂಡೇ ಇರ್ತದೆ. ತೇಜಸ್ಸು ಎನ್ನುವುದು ಸಹ ಅದು ಶಕ್ತಿಯೇ. ಹಾಗಾಗಿ ಅದು ಇನ್ನೊಂದನ್ನು ಅವಲಂಬಿಸಿಕೊಂಡಿದ್ದಾಗ ಆ ಶಕ್ತಿಗೆ ಒಂದು ಲಿಮಿಟೇಷನ್ ಬರುತ್ತೆ. ಗಾಳಿಯಲ್ಲಿ ಏನುಂಟು ಅಂದರೆ ಬೀಸುವ ಶಕ್ತಿ ಉಂಟು, ಅಗ್ನಿಯಲ್ಲಿ ಸುಡುವ ಶಕ್ತಿ ಉಂಟು, ಹೌದು ತಾನೇ? ಸೂರ್ಯನಲ್ಲಿ ಬೆಳಗುವ ಶಕ್ತಿ ಉಂಟು. ಆ ಎಲ್ಲ ಶಕ್ತಿಯನ್ನು ಸಹ ನೀವು ಆ ಉಪಾಧಿಯಿಂದ, ಅಂದರೆ ಗಾಳಿ ಶಕ್ತಿಯನ್ನು ಗಾಳಿಯಿಂದ, ಅಗ್ನಿ ಶಕ್ತಿಯಿಂದ ಅಗ್ನಿಯಿಂದ, ಸೂರ್ಯನ ಪ್ರಕಾಶ ಶಕ್ತಿಯನ್ನು ಸೂರ್ಯನಿಂದ ಎಲ್ಲ ಬೇರ್ಪಡಿಸಿ ಅದೆಲ್ಲ ಶಕ್ತಿಯನ್ನು ಏಕೀಕರಿಸಿ ಒಂದೇ ಅಂತ ತಿಳಿದು ಉಪಾಸನೆ ಮಾಡುವುದೇ ನಿಜವಾದ ಅರ್ಥದಲ್ಲಿ ಏನೋ ಶಕ್ತಿಯ ಉಪಾಸನೆ. ದೇವತೆಗಳು ಹಾಗೆ ಮಾಡಿದರು ಅಲ್ಲಿ. ಅದಕ್ಕೋಸ್ಕರ ಏನಾಯಿತು? ಜಗನ್ಮಾತೆಯಲ್ಲಿ ಪ್ರಕಟಳಾದಳು. ಹೀಗೆ ನಿಶ್ಶೇಷ ದೇವ ಗಣಶಕ್ತಿ ಸಮೂಹ ಮೂರ್ತಿಯ ಈ ಜಗನ್ಮಾತೆ ಅಂತ ಆದದ್ದು ಆ ಎಲ್ಲ ದೇವತೆಗಳಿಂದ ಬಂದಂತಹ ಆ ಶಕ್ತಿ ಸಮುದಾಯದ ಮೂರ್ತಿಯಾಗಿ ಅಂತ. ಅಂತಹ ತಾಮಂಬಿಕಾಂ, ಅಂತಹ ಜಗನ್ಮಾತೆ ಮತ್ತೆಂಥವಳು? ಅಖಿಲ ದೇವ ಮಹರ್ಷಿ ಪೂಜ್ಯಾಂ. ಆಕೆಯನ್ನು ಪೂಜಿಸದೇ ಇರುವ ದೇವತೆಗಳೂ ಇಲ್ಲ, ಮಹರ್ಷಿಗಳೂ ಇಲ್ಲ. ಯಾಕೆ ಹೀಗೆ ಹೇಳ್ತೀರಿ ಅಂದರೆ, ಇದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ತೇನೆ, ಒಂದು ಉದಾಹರಣೆ. ನಮ್ಮಲ್ಲಿ ಈ ಬೇರೆ ಬೇರೆ ಪಂಥಗಳಿವೆ. ಶೈವರು ಅಂತ, ಇನ್ನು ಕೆಲವು ಜನ ವೈಷ್ಣವರು ಅಂತ. ವೈಷ್ಣವರು ಅಂದರೆ ಏನು? ಸಾಮಾನ್ಯ ವಿಷ್ಣುವನ್ನು ಹೆಚ್ಚಾಗಿ ಆರಾಧನೆ ಮಾಡುವವರು. ಅದರೊಳಗೂ ಶ್ರೀ ವೈಷ್ಣವರು ಅಂತ ಬರುವವರು ಸಾಮಾನ್ಯವಾಗಿ ಅವನನ್ನು ಬಿಟ್ಟರೆ ಬೇರೆಯವ್ರನ್ನ ಪೂಜಿಸುವ ಬಹಳ ಕಡಿಮೆ, ವಿರಳ. ಶೈವರು ಅವರು ವಿಷ್ಣುವನ್ನು ಪೂಜೆ ಮಾಡ್ತಾರೆ. ಯಾಕೆಂದರೆ ಇವರಿಗೆ ಒಂದು ನಿಚ್ಚಳವಾದ ಅಭಿಪ್ರಾಯ ಉಂಟು, ಮೂಲವೇ ಹಾಗೆ. ಬ್ರಹ್ಮನೇ ಆಗಲಿ, ವಿಷ್ಣುವೇ ಆಗಲಿ, ಅಥವಾ ಶಿವನೇ ಆಗಿರಲಿ, ಈ ಮೂರೂ ಸಹ
ಸಗುಣ ರೂಪದಿಂದ ಬೇರೆ ಬೇರೆ ಆದವೇ ಅಷ್ಟೇ ಹೊರತು ಸಹ ನಿಜ ನೆಲೆಯಲ್ಲಿ ಒಂದೇ ಚೈತನ್ಯದ ಮೂಲದಲ್ಲಿ ಬಂದವರು. ಮಾಯೆಯಿಂದ ಆದಂಥ ರೂಪ, ಮಾಯೆಯಿಂದ ಆದಂಥ ರೂಪ ಯಾವ ರೂಪಕ್ಕೆ ಪೂಜೆ ಮಾಡಿದರೂ ಅದು ಸಮಾನ ಅಂತ ಹೇಳಿ. ಹಾಗಾಗಿ ಈ ಶೈವರು ಸಾಮಾನ್ಯವಾಗಿ ವಿಷ್ಣುವನ್ನು ಪೂಜೆ ಮಾಡುವ ವಿಷಯದಲ್ಲಿ ಸಂಕೋಚ ಪಡುವುದಿಲ್ಲ. ಆದರೆ ವೈಷ್ಣವರು ಶಿವನನ್ನು ಪೂಜಿಸುವ ವಿಷಯದಲ್ಲಿ ಸಂಕೋಚ ಮಾಡಿಕೊಡ್ತಾರೆ. ಇನ್ನು ಕೆಲವು ಜನ ಇದ್ದಾರೆ, ಅವರು ಮತ್ತೊಂದು ರೀತಿ ಷಣ್ಮುಖನೇ ಶ್ರೇಷ್ಠ ಅಂತ, ಆರ್ಮುಗಂ ಸುಬ್ರಹ್ಮಣ್ಯ ಅಲ್ವಾ. ಇನ್ನು ಕೆಲವು ಜನ ಮತ್ತೊಬ್ಬನನ್ನು ಅವನ ಇದ್ದಾನಲ್ಲ ಅಯ್ಯಪ್ಪ ಹೀಗೆ ಅಂತ. ಇಲ್ಲೂ ಪ್ರಶ್ನೆ ಇಷ್ಟೇ, ಅವನು ವೈಷ್ಣವನಾದರೂ ಆಗಿರಲಿ, ಶೈವನಾಗಿರಲು ಆಗಿರಲಿ, ಅಥವಾ ಆ ಅಯ್ಯಪ್ಪನನ್ನು ಪೂಜಿಸುವವನಾದರೂ ಆಗಿರಲಿ, ಇವರು ಎಲ್ಲರೂ ಸಹ ಎಲ್ಲೋ ಒಂದು ಹಂತದೊಳಗೆ ಜಗನ್ಮಾತೆಯನ್ನು ಮಾತ್ರ ಪೂಜಿಸಲೇಬೇಕು ಅಲ್ವಾ. ನೋಡಿ, ಮುಂದುವರೆದು ಹೇಳ್ತೇನೆ, ವೈಷ್ಣವರು ಪಾರ್ವತಿಯನ್ನು ನೇರವಾಗಿ ಪೂಜಿಸದೇ ಇದ್ದರೂ ಸಹ ಲಕ್ಷ್ಮಿಯನ್ನು ಪೂಜಿಸ್ತಾರಾ ಇಲ್ವಾ? ಇದು ಯಾರಿದ್ದ ಅವತಾರ? ಇದೀಗ ಲಕ್ಷ್ಮೀದೇ. ಈ ಲಕ್ಷ್ಮಿ ಆದದ್ದು ಯಾರಿಂದಾಗಿ ಅಂದರೆ ಪ್ರಕಟವಾದದ್ದು ಹೇಗೆ? ತಾನೇ ಎಲ್ಲರಲ್ಲೂ ಇರಿಸಿದಂಥ ತೇಜಸ್ಸನ್ನು ಪುನಃ ತಾನೇ ಸ್ವೀಕರಿಸಿ ಪ್ರಕಟಗಳಾಗಿದ್ದಾಳೆ. ಅಖಂಡವಾದ ಚೈತನ್ಯ ಹೌದಾ ಅಲ್ವಾ? ಹೌದು ತಾನೇ. ಹಾಗೆ ನಾವು ಲಕ್ಷ್ಮಿಯನ್ನು ಪೂಜಿಸುವುದು ಅಂದ್ರೂ ಸಹ ಅಖಂಡವಾದ ಚೈತನ್ಯ ಪೂಜಿಸುವುದು ಅಂತಲೇ ಅರ್ಥ, ಹೊರತು ಕೇವಲ ಈ 2 ಕೈ ಗಜಲಕ್ಷ್ಮಿ ಅಂದರೆ 4 ಕೈ ಹೀಗೆ ಅಷ್ಟಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಿದ್ದಾರೆ, ಮಹಾಲಕ್ಷ್ಮಿ 18 ಕೈಗಳು, ಒಂದೊಂದು ಆ ಸಗುಣ ರೂಪಕ್ಕೂ ಬೇರೆ ಬೇರೆ ಆಕಾರ. ಸಗುಣ ರೂಪದ ಹಿಂದಿರುವಂಥ ಅಖಂಡವಾದ ಚೈತನ್ಯ ಅದು ಒಂದೇ. ಹಾಗಾಗಿ ಆ ಚೈತನ್ಯವನ್ನು ಲಕ್ಷ್ಮಿಯ ರೂಪದಲ್ಲಿ ಪೂಜಿಸಿದಾಗ ದೇವಿಯನ್ನೇ ಆರಾಧನೆ ಮಾಡ್ದಂಗಾಯಿತು. ಮತ್ತು ಶೈವರು ಪಾರ್ವತಿಯನ್ನು ಪೂಜಿಸ್ತಾರೆ, ಭವಾನಿಯನ್ನು ಪೂಜಿಸ್ತಾರೆ. ಅವರು ಪೂಜಿಸುವುದು ಸಹ ಯಾರನ್ನು? ಅದೇ ಚೈತನ್ಯವನ್ನು. ಶಾರದೆ ಅಂತ ವಿದ್ವಾಂಸರು ಪೂಜೆ ಮಾಡ್ತಾರೆ, ಯಾರನ್ನು? ಅಲ್ವಾ? ಅವಳನ್ನೇ. ಹಾಗಾಗಿ ಅಂತಹ ಜಗನ್ಮಾತೆಯನ್ನು ಅಖಿಲ ದೇವ ಮಹರ್ಷಿ ಪೂಜ್ಯಾಂ, ಎಲ್ಲ ದೇವತೆಗಳು ಮಹರ್ಷಿಗಳು ಪೂಜಿಸ್ತಾರೆ. ಅದರ ಪಕ್ಷಪಾತ ಇಲ್ಲವೇ ಇಲ್ಲ. ಶಕ್ತಿಯನ್ನು ನಾನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ ಅಂತ ಹೇಳೋರು ಇಲ್ಲವೇ ಇಲ್ಲ. ಇನ್ನೊಂದು ಸ್ವಾರಸ್ಯ ಉಂಟು ನಮ್ಮಲ್ಲಿ. ನಾವು ಎಲ್ಲೆಲ್ಲಿ ನಾರಾಯಣ ಅಂತ ಹೇಳ್ತೇವೋ ಅಲ್ಲಿ ಬರೇ ನಾರಾಯಣ ಹೇಳೋದಿಲ್ಲ, ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ. ಮೊದಲು ಯಾರೋ ಬರಬೇಕು? ಲಕ್ಷ್ಮೀ ಬರಬೇಕು. ಸೀತಾರಾಮಾಭ್ಯಾಂ ನಮಃ, ಹೌದಾ ಅಲ್ವಾ? ವಾಣಿ ಮತ್ತು ಬ್ರಹ್ಮ, ಹೌದು ತಾನೇ? ಹಾಗೆ ಪೂಜೆ ಮಾಡೋದು ಎಲ್ಲವನ್ನೂ ಸಹ. ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ಎಲ್ಲ ಕಡೆಗೂ ನಾವು ಮೊದಲು ಹೇಳೋದು ಶಕ್ತಿಯನ್ನೇ. ಶಕ್ತಿ ಇದ್ದರೆ ಶಕ್ತಿ ಉಳ್ಳ ವಸ್ತುವಿಗೆ ಬೆಲೆ, ಅಲ್ಲದೇ ಅದಕ್ಕೆ ಬೆಲೆ ಇಲ್ಲ. ಉಂಟಾ? ಆದ್ದರಿಂದ ನಾವು ನಿಜವಾಗಿಯೂ ಸಹ ಎಲ್ಲರೂ ಸಹ ನಾವು ಶಾಕ್ತರೇ, ಅಂದರೆ ಶಕ್ತಿಯ ಆರಾಧಕರೇ. ಅಷ್ಟು ಹಿನ್ನೆಲೆಯಲ್ಲಿ ತಾಂ ಅಂಬಿಕಾಂ ಅಖಿಲ ದೇವ ಮಹರ್ಷಿ ಪೂಜ್ಯಾಂ, ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಪೂಜ್ಯರು. ಅಂಥ ಶಕ್ತಿಯನ್ನು ನಾವು ಪ್ರಪಂಚಕ್ಕೆ ಬಂದಾಗ ಮೊದಲು ನೋಡುವುದು ತಾಯಿಯ ಮುಖದಲ್ಲಿ. ಆದ್ದರಿಂದಲೇ ಶ್ರುತಿ ಹೇಳುತ್ತೆ, ಮೊದಲು ಹೇಳೋದೇ ಅದು ಮಾತೃದೇವೋಭವ, ಅದಾದ ಮೇಲೆ ಪಿತೃದೇವೋಭವ ಅಲ್ವಾ. ಅಂದರೆ ಏನು ಪಕ್ಷಪಾತ ಇಲ್ಲ, ಯಥಾರ್ಥ ಅದು. ಶಕ್ತಿ ಇಲ್ಲ ಅಂತಾದರೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಆ ಶಕ್ತಿ ಎನ್ನುವ ಶಬ್ದವೇ ಸ್ತ್ರೀಲಿಂಗ, ವಿಶೇಷವಾಗಿ ಸ್ತ್ರೀಯರ ಮೂಲಕವೇ ನಾವು ಅದನ್ನು ಕಾಣ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಮಹರ್ಷಿ ಪೂಜ್ಯಾಂ ಭಕ್ತ್ಯಾ ನತಾಸ್ಮ, ನಾವು ಭಕ್ತಿಯಿಂದ ಆಕೆಗೆ ನಮಸ್ಕರಿಸ್ತಾ ಇದ್ದೇವೆ. ಅವಳು ಏನು ಮಾಡಲಿಕ್ಕೆ ಹೇಳಿದರೆ, ಸಾ ನಃ ಶುಭಾನಿ ವಿದಧಾತು, ನಮಗೆ ಮಂಗಳವನ್ನು ಉಂಟು ಮಾಡಲಿ ಆ ಜಗನ್ಮಾತೆ. ಅಲ್ಲ, ಇಲ್ಲೇ ಇದ್ದಾಳಲ್ರಿ, ಮತ್ತು ಅವಳು ಅಂತ ಯಾಕೆ ಹೇಳ್ತೀರಿ ಅಂತಂದರೆ ಕಾರಣ ಇಷ್ಟೇ. ನಮ್ಮಲ್ಲಿ ಅವಳು ಹಾಗೆ ಪ್ರತ್ಯಕ್ಷದಲ್ಲಿದ್ರೂ ಸಹ ಅಂತಹ ನೀನು ವೇದಿಕೆ ಮೇಲೆ ಕೂರಿಸ್ಬಿಟ್ಟು ಹೇಳ್ತಾರೆ, ಅವರಲ್ಲೇ ಇರ್ತಾರೆ, ಅಂತಹ ಇವರು ಅಂತ ಹೇಳ್ತಾರೆ ಅವಳು. ಅಂದರೆ ಹಿಂದೆ ಏವಂ ಗುಣ ವಿಶೇಷಣ ವಿಶಿಷ್ಟ, ಈ ಎಲ್ಲ ಗುಣಗಳಿಂದ ಕೂಡಿದಂಥ ಅವರು ಇವರೇ. ಹಾಗಾಗಿ ಭಕ್ತ್ಯಾ ನತಾಸ್ಮ ವಿದಧಾತು ಶುಭಾನಿ ಸಾನಃ. ಸರಿ, ಮುಂದೆ
ಯಸ್ಯಾಃ ಪ್ರಭಾವಮತುಲಂ ಭಗವಾನನಂತೋ ಬ್ರಹ್ಮಾಹರಶ್ಚ ನಹಿ ವಕ್ತುಮಲಂ ಬಲಂಚ ಸಾ ಚಂಡಿಕಾ ಅಖಿಲ ಜಗತ್ ಪರಿಪಾಲನಾಯ ನಾಶಾಯ ಚ ಅಸುರಭಯಸ್ಯ ಮತಿಂ ಕರೋತು. ಯಸ್ಯಾಃ ಪ್ರಭಾವಮತುಲಂ, ಯಾವಳ ಪ್ರಭಾವ ಮ್ಯಾಚ್ಲೆಸ್, ತುಲಾ ಅಂದರೆ ಹೋಲಿಸಬಹುದಾದಂಥದ್ದು. ಜಗನ್ಮಾತೆಯ ಸಾಮರ್ಥ್ಯ ಹೀಗೆ ಇಷ್ಟು ಅಂತ ನಾವು ಒಂದು ಉದಾಹರಣೆ ಕೊಟ್ಟು ಉಪಮಾನವನ್ನು ಕೊಟ್ಟು ಹೇಳೋದಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅದು ಅತುಲ, ಪರಾಕ್ರಮ, ಆ ಶಕ್ತಿ ಸಾಮರ್ಥ್ಯ ಅದು ಅನುಪಮವಾದದ್ದು ಅವಳಿಗೆ. ಸಮುದ್ರಕ್ಕೆ ಒಂದು ಹೋಲಿಕೆ ಕೊಡಬೇಕು ಅಂದ್ರೆ ಏನು ಕೊಡಬೇಕು ರೀ? ಸಮುದ್ರ ಹೇಗಿದೆ ಅಂತಂದರೆ ನಮ್ಮನೆ ಸಂಪು ಥರ ಇದೆ ಅಂತ ಹೇಳೋಣ, ಹೇಳೋಕ್ಕಾಗತ್ತಾ? ಇಲ್ಲ. ಪ್ರಪಂಚದಲ್ಲಿ ಕೆಲವೆಲ್ಲ ಹಾಗೇನೆ, ಅವಕ್ಕೆ ಉಪಮಾನವೇ ಇರೋದಿಲ್ಲ, ಅವೇ ಉಪಮಾನ. ಆಕಾಶ ಹೇಗಿದೆ ಅಂತಂದರೆ ಈ ಕೊಠಡಿಯಲ್ಲಿದ್ದಷ್ಟು ಖಾಲಿ ಜಾಗ ಎಷ್ಟು ದೊಡ್ಡದಾಗಿದೆ ಅಂತ ಹೇಳೋಣ, ಆಕಾಶ ಆಕಾಶದಾಗೇನೇ ಇದೆ. ಸಮುದ್ರ ಹೇಗಿದೆ, ಸಮುದ್ರ ಹಾಗೇನೇ ಇದೆ, ಅಷ್ಟೇ ಮುಗಿದೋಯ್ತು. ಹಾಗೆ ರಾವಣರು ಹೇಗೆ ಯುದ್ಧ ಮಾಡಿಕೊಂಡ್ರು, ರಾವಣರು ಹಾಗೆ ಯುದ್ಧ ಮಾಡಿಕೊಂಡ್ರು. ಹಾಗೆ ಜಗನ್ಮಾತೆ ಪರಾಕ್ರಮ ಹೇಗೆ ಅಂದರೆ ಜಗನ್ಮಾತೆ ಪರಾಕ್ರಮದ ಹಾಗೇನೇ ಇದೆ ಅಷ್ಟೆ. ಹಾಗಾಗಿ ಯಸ್ಯಾ ಪ್ರಭಾವ ಮತುಲಂ, ಅಂಥ ಅತುಲವಾದ ಪ್ರಭಾವವನ್ನು ಭಗವಾನ್ ಅನಂತಃ, ಅನಂತಃ ಯಾವನಿಗೆ ಅಂತವೇ ಇಲ್ವೋ ಅವನು ಅನಂತ. ಯಾರಪ್ಪ? ವಿಷ್ಣು. ಈ ಶಬ್ದ ವಿಶೇಷವಾಗಿ ಅವನಲ್ಲೇ ರೂಢವಾದಂಥದ್ದು. ಅಂತಹ ಆ ವಿಷ್ಣು ಮತ್ತು ಬ್ರಹ್ಮ. ವಿಷ್ಣು ಸ್ಥಿತಿಕರ್ತ, ಬ್ರಹ್ಮ ಸೃಷ್ಟಿಕರ್ತ, ಇನ್ನು ಹರಶ್ಚ ಅವನು ಸಂಹಾರಕರ್ತ. ಈ ತ್ರಿಮೂರ್ತಿಗಳು ನಹಿ ವಕ್ತು ಮಲಂಬಲಂಚ, ಅವಳ ಪರಾಕ್ರಮ ಹೀಗೆ ಇಷ್ಟು ಇದರ ಆಚೆ ಇಲ್ಲ ಅಂತ ಹೇಳೋದಕ್ಕೆ ತ್ರಿಮೂರ್ತಿಗಳಿಂದಲೇ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಜಗನ್ಮಾತೆಯ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇರುವವರೇ ತ್ರಿಮೂರ್ತಿಗಳು. ನಾನು ಲಲಿತಾ ಸಹಸ್ರನಾಮ ಹೇಳೋಗಿರು ಪದೇ ಪದೇ ಹೇಳಿದ್ದೇನೆ, ಇವರು ಆಕೆಯ ಮಕ್ಕಳು, ಇಂದ್ರಾದಿ ದೇವತೆಗಳು ಆಕೆಯ ಮೊಮ್ಮಕ್ಕಳು, ಇನ್ನು ಈ ದಿಕ್ಪಾಲಕರು ಅವರು ಇವರೆಲ್ಲ ಮರಿ ಮೊಮ್ಮಕ್ಕಳು ಹೀಗೆ ಅಂತ. ಹಾಗಾಗಿ ಶಕ್ತಿ ಪಾರಮ್ಯವನ್ನು ಹೇಳುವಂಥ ಗ್ರಂಥಗಳಲ್ಲೆಲ್ಲ ಶೀ ಈಸ್ ದ ಸುಪ್ರೀಮ್ ಅಂತಲೇ ಹೇಳೋದು ಹೀಗೆ ಅಂತ. ಹಾಗಾಗಿ ಅವಳ ಸಾಮರ್ಥ್ಯ, ಅವಳ ಆಯಾ ಆಕಾರ ಇಷ್ಟೇ ಅಂತ ಯಾರೂ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆಚಾರ್ಯರು ಒಂದು ದೃಷ್ಟಾಂತ ಕೊಡ್ತಾರೆ. ಇವರೆಲ್ಲರೂ ಆಕೆಯ ಕಾಲ ಬುಡದಲ್ಲಿ ಕುಳಿತವರು. ಯಾರು? ಈ ತ್ರಿಮೂರ್ತಿಗಳು. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೆ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತ ತಥಾ ಹಿ ತ್ವತ್ಪಾದೋದ್ವಹನಮಣಿಪೀಠಸ್ಯ ನಿಕಟೇ ಸ್ಥಿತಾಹ್ಯೇತೆ ಶಶ್ವತ್ ಮುಕುಲಿತಕರೋತ್ತಂಸ ಮುಕುಟಾಃ. ತ್ರಿಮೂರ್ತಿಗಳು ಹೇಗಿದ್ದಾರೆ ಅಂದರೆ ಜಗನ್ಮಾತೆ ಪೀಠದಲ್ಲಿ ಕುಳಿತಿದ್ದಾಳೆ ಅಂತ ಇಟ್ಕೊಳ್ಳಿ. ಆ ಜಗನ್ಮಾತೆಯ ಪೀಠದ ಕೆಳಗೆ ಅವಳು ಕಾಲಿಡುವ ಜಾಗದಲ್ಲಿ ಪಕ್ಕದಲ್ಲಿ ತ್ರಿಮೂರ್ತಿಗಳು ತಮ್ಮ ಕೈಯನ್ನೇ ಕಿರೀಟವನ್ನಾಗಿಸಿಕೊಂಡು ನಮಸ್ಕರಿಸ್ತಾ ಇದ್ದಾರೆ. ನೀವು ಸಾಮಾನ್ಯವಾಗಿ ಈ ಚಕ್ರ, ಶ್ರೀಚಕ್ರವನ್ನು ನೋಡುವಾಗ ಈ ದೃಶ್ಯ ನಿಮಗೆ ಕಾಣುತ್ತೆ. ಹಾಗಿದ್ರೆ ಯಾಕೆ ಹೀಗೆ ಅಂತಂದರೆ ಇವರು ಆ ಜಗನ್ಮಾತೆಯ ಸಮಷ್ಟಿ ರೂಪ, ಸತ್ವ ರಜಸ್ಸು ತಮಸ್ಸು, ಆ ಸಮಷ್ಟಿ ರೂಪವಾದ ಒಂದೊಂದು ಗುಣಗಳಿಂದ ಒಬ್ಬೊಬ್ಬರು ಪ್ರಕಟರಾದವರು. ಸತ್ವಗುಣದಿಂದ ವಿಷ್ಣು ಪ್ರಕಟನಾದ, ಆ ಗುಣಕ್ಕೆ ಮೂಲ ಯಾರು? ಜಗನ್ಮಾತೆ. ಮತ್ತು ರಜೋಗುಣದಿಂದ ಬ್ರಹ್ಮ ಪ್ರಕಟನಾದ, ತಮೋಗುಣದಿಂದ ಶಿವ ಪ್ರಕಟನಾದ. ಆದ್ದರಿಂದ ಈ ಮೂವರು ಸಹ ಅವಳಿಂದ ಪ್ರಕಟ ಆದ ಮೇಲೆ ಅವಳ ಬಗ್ಗೆ ಇವರು ಏನು ಹೇಳೋದು ಸಾಧ್ಯ ಉಂಟಾ? ಇಲ್ಲ ತಾನೆ. ಆದ್ದರಿಂದ ಬ್ರಹ್ಮ ಹರಶ್ಚ ನಹಿ ವಕ್ತು ಮಲಂ ಬಲಂಚ, ಇವರು ಯಾರಿಗೂ ಸಹ ನಿನ್ನ ಪರಾಕ್ರಮವನ್ನು ಕುರಿತು ಹೇಳೋದಕ್ಕಾಗಲಿ ವರ್ಣನೆ ಮಾಡೋದಕ್ಕಾಗಲಿ ಆಗೋದಿಲ್ಲ.
ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಆದರೆ ಒಂದು ದೃಷ್ಟಾಂತ ಕೊಡ್ತೀನಿ ನಾನು. ಏನು ಅಂದರೆ, ಮೊಮ್ಮಗ ಒಬ್ಬ ಹೇಳಿದ್ನಂತೆ, ನಾನು ನಮ್ಮ ತಾತನ ಮದುವೆಯಲ್ಲಿ ಉಪ್ಪಿನಕಾಯಿ ಬಡಿಸ್ತಾ ಇದ್ದೆ ಅಂತ. ಆಗತ್ತಾ? ಬಡಿಸ್ಬೋದ ಮೊಮ್ಮಗ? ತಾತನ ಮದುವೆ, ಅವಾಗ ಇವನು ಉಪ್ಪಿನಕಾಯಿ ಬಡಿಸ್ತಿದ್ನಂತೆ. ಯಾಕೆ ಆಗೋದಿಲ್ಲ ಅಂತ ನೀವೇ ಊಹಿಸಿಕೊಳ್ಳಿ ಈಗ, ಅಲ್ವಾ? ಹಾಗೆ ಇಂತಹ ಜಗನ್ಮಾತೆ ಅವಳನ್ನು ಇವರು ಅರ್ಥ ಮಾಡ್ಕೊಳ್ಳೋದಾದರೂ ಹೇಗೆ? ಅದಕ್ಕೋಸ್ಕರ ಒಬ್ಬೊಬ್ಬರು ಅವಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಪಸ್ಸು ಮಾಡಿದ್ದಾರೆ. ತ್ರಿಮೂರ್ತಿಗಳು, ಜಗನ್ಮಾತೆ ವಿಷ್ಣು ತಪಸ್ಸು ಮಾಡಿಯೇ ತನ್ನ ಆ ಸೌಂದರ್ಯವನ್ನು ಪಡ್ಕೊಂಡಿದ್ದು. ಬ್ರಹ್ಮ ತಪಸ್ಸನ್ನು ಮಾಡಿಯೇ ಸೃಷ್ಟಿ ಕೆಲಸವನ್ನು ಮಾಡೋದು. ಎಷ್ಟರ ಮಟ್ಟಿಗೆ ಅಂದರೆ ಆಚಾರ್ಯರೇ ಹೇಳ್ತಾರೆ, ಬ್ರಹ್ಮ ಸೃಷ್ಟಿ ಮಾಡ್ತಾ ಮಾಡ್ತಾ ಹೋದಾಗ ಕೊನೆಗೆ ಅನ್ನಿಸ್ತಂತೆ, ನಾ ಇಷ್ಟೆಲ್ಲ ಮಾಡಿದೆ, ಆದರೆ ಜಗನ್ಮಾತೆ ಹಾಗೇ ಚಲುವೆಯರಾದಂಥ ಕೆಲವು ಜನ ಸೃಷ್ಟಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ವಿಚಾರ ಮಾಡಲಿಕ್ಕೆ ತೊಡಗಿದಂತೆ. ತಲೆ ಓಡಲಿಲ್ಲ, ಇರೋ 4 ತಲೆಯಲ್ಲಿ 1 ತಲೆಯೂ ಕೆಲಸ ಮಾಡಲಿಲ್ಲ ಅವನಿಗಾಗ. ಕೊನೆಗೆ ಅಂತರ್ಮುಖನಾದ, ಇದು ಹೇಗೆ ಮಾಡಬೇಕು, ನೀನೇ ನನಗೆ ಪ್ರೇರಣೆ ಕೊಡು ಅಂತ. ಒಳಗಡೆಯಿಂದ ಪ್ರೇರಣೆ ಆಯಿತು ಅವನಿಗೆ. ಏನಂತ? ಇನ್ನೇನಿಲ್ಲ, ಆ ಪ್ರೇರಣೆ ಆದದ್ದನ್ನು ಮಾರನೇ ದಿವಸ ಆತ ಕೃತಿಗೆ ಇಳಿಸ್ತಾನೆ. ಆತ ಜಗನ್ಮಾತೆ ಎಲ್ಲೆಲ್ಲಿ ಹೆಜ್ಜೆ ಇಡ್ತಾಳೋ ಆ ಹೆಜ್ಜೆ ಕೆಳಗಿರುವಂತಹ ಧೂಳಿ ಕಣಗಳನ್ನೆಲ್ಲ ಸಂಗ್ರಹಿಸಿದ. ಹೇಳಿದ್ದೇನೆ ಹಿಂದೆ ನಾನು ಇದನ್ನು. ಅದಾದಮೇಲೆ ಅವಳು ಸ್ನಾನ ಮಾಡಿ ಬಿಟ್ಟ ನೀರನ್ನು ಹಿಡಿದ, ಆ ಧೂಳಿ ಕಣಕ್ಕೆ ನೀರನ್ನು ಹಾಕಿ ಮಿಶ್ರಣ ಮಾಡಿದ, ಅದಕ್ಕೆ ಜೀವ ತುಂಬಿದ. ಅವರೇ ಅತ್ಯಂತ ಚೆಲುವೆಯರುವಂಥ, ಲೋಕ ಕರೆಯುವಂತಹ ದೇವಲೋಕದ ರಂಭಾದಿ ಅಪ್ಸರೆಯರು ಆದರು ಅಂತ. ಈ ಘಟನೆಯನ್ನು ನಾನು ಲಲಿತಾನಾಮ ವೈಭವದಲ್ಲೂ ಸಂಪಾದಕನ ಮಾತಾಗಿ ಹಾಕಿದ್ದೇನೆ. ಅಂದರೆ ಸುಂದರೀಂ ಭಜ ಸುಂದರೀಂ ಭಜ ಅಂತ. ನೋಡಿ, ಅವನು ಜಗನ್ಮಾತೆಯನ್ನು ಕುರಿತು ತಪಸ್ಸನ್ನು ಮಾಡದೇ ಇದ್ದರೆ ಈ ಯೋಚನೆ ಅವನಿಗೆ ಬರ್ತಾ ಇರಲಿಲ್ಲ. ಆ ಯೋಚನೆ ಬರದೇ ಇದ್ದಿದ್ದರೆ ರಂಭಾದಿ ಅಪ್ಸರಗಳ ಸೃಷ್ಟಿಯೇ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ವತಃ ಅವಳ ಪತಿಯಾದಂಥ ಹರನೂ ಸಹ ಆಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅವಳನ್ನು ಪಡೆಯೋದಕ್ಕೆ ತಪಸ್ಸನ್ನು ಮಾಡಿದ್ದಾನೆ. ಅಷ್ಟು ಹಿನ್ನೆಲೆಯಲ್ಲಿ ಅವಳನ್ನು ಅರಿಯುವುದು ತುಂಬ ಕಷ್ಟ. ಹಾಗಾಗಿ ಸಾ ಚಂಡಿಕಾ ಅಖಿಲ ಜಗತ್ ಪರಿಪಾಲನಾಯ ನಾಶಾಯ ಚ ಅಸುರ ಭಯಸ್ಯ ಮತಿಂಕರೋತು. ಅಂಥ ಜಗನ್ಮಾತೆ ಚಂಡಿಕಾ ಅಖಿಲ ಜಗತ್ ಪರಿಪಾಲನಾಯ, ಇಡೀ ಜಗತ್ತನ್ನು ರಕ್ಷಿಸುವುದಕ್ಕೋಸ್ಕರ ಮತ್ತು ನಮಗೆ ಈ ದೈತ್ಯರಿಂದ ಆಗಾಗ ಉಂಟಾಗುವ ಭಯವನ್ನು ನಿವಾರಣೆ ಮಾಡೋದಕ್ಕೆ ಮತಿಂಕರೋತು. ಅವಳು ಮತ್ತೆ ಮತ್ತೆ ನಮ್ಮ ಬಗ್ಗೆ ಯೋಚಿಸಲಿ. ನೀನು ತಾಯಿ ನಮಗೆ ಭಯ ಆಗುವುದನ್ನು ನಿವಾರಿಸು, ಜಗತ್ತನ್ನು ರಕ್ಷಿಸು ಅಂತ ದೇವತೆಗಳು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದರು. ಕೆಲವು ಜನರಿಗೆ ಎಲ್ಲಿಲ್ಲದ ಭಯ, ಹೇಳಲಿಕ್ಕಾಗೋದಿಲ್ಲ, ಒಂಥರ ಅವರ್ಣನೀಯ, ಏನು ಒಂಟಿತನದ ಬೇಸರ, ಅಥವಾ ಯಾರೋ ಬಂದು ಹಂಗಾಗೋದು, ಕನಸು ಬೀಳೋದು, ಇಲ್ಲಿ ಯಾರೋ ಹಿಡಿದ್ರು ಹಾಕಿ ಅಂತ, ಆಮೇಲೆ ಗಾಬರಿಯಾಗಿ ಹೇಳೋದು, ನೋಡಿದರೆ ಯಾರೂ ಇಲ್ಲ, ಇಂಥದ್ದೆಲ್ಲ ಆಗುತ್ತೆ. ಅಂಥವರೆಲ್ಲ ಈ ಶ್ಲೋಕವನ್ನು ಹೇಳಿದರೆ ಏನಾಗುತ್ತೆ? ಅದು ನಿವಾರಣೆ ಆಗತ್ತೆ. ಯಾಕೆಂದರೆ ನಾಶಾಯ ಚ ಅಸುರ ಭಯಸ್ಯ ಮತಿಂಕರೋತು. ಆಯಿತು. ಇಷ್ಟಾದ ಮೇಲೆ ಮುಂದಿನ ಶ್ಲೋಕದಲ್ಲಿ 4ನೇ ಶ್ಲೋಕ ನಾವು ಮುಗಿಸಿದ್ದೇವೆ. 5ನೇ ಶ್ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಚಾರವನ್ನು ದೇವತೆಗಳು ತಮ್ಮ ಸ್ತುತಿಯ ಮೂಲಕ ಹೇಳ್ತಾರೆ. ಏನು ಹೇಳ್ತಾರೆ? ಅವಳೇ ಲಕ್ಷ್ಮಿ, ಅವಳೇ ದರಿದ್ರ ಲಕ್ಷ್ಮಿ, ಎರಡೂ ಹೌದು ಅಂತ. ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಏನು ಅಂತಂದರೆ ನೋಡಿ, ಯಾ ಶ್ರೀ ಸ್ವಯಂ ಸುಕೃತಿನಾಂ ಭವನೇಶು ಅಲಕ್ಷ್ಮೀ ಪಾಪಾತ್ಮನಾಂ ಕೃತಧಿಯಾಂ ಹೃದಯೇಶು ಬುದ್ಧಿ ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜಾ ತಾಂ ತ್ವಾಂ ನತಾಸ್ಮ ಪರಿಪಾಲಯ ದೇವಿ ವಿಶ್ವಂ. ನಾವು ನಿನಗೆ ನಮಸ್ಕರಿಸ್ತಾ ಇದ್ದೇವೆ. ತಾಂ ತ್ವಾಂ ನತಾಸ್ಮ, ಅಂತಹ ದೇವಿಯಾದಂತಹ ನಿನ್ನನ್ನು ನಾವು ನಮಸ್ಕರಿಸ್ತಾ ಇದ್ದೇವೆ. ನೀನು ಈ ವಿಶ್ವವನ್ನು ಕಾಪಾಡು, ಪಾಲಿಸು, ರಕ್ಷಿಸು.
ವಿಶ್ವವನ್ನು ಅಂತ. ಹಾಗಿದ್ರೆ ಎಂಥ ದೇವಿ ಅಂಥ ದೇವಿ ಅಂತ ಹೇಳಿದ್ರಲ್ಲ, ಅಂಥ ದೇವಿ ಅಂದರೆ ಎಂಥ ದೇವಿ ಅಂತ ಪ್ರಶ್ನೆ. ಇವಾಗ ಅದನ್ನು ದೇವತೆಗಳು ಹೇಳ್ತಾರೆ, ಯಾ ಶ್ರೀ ಸ್ವಯಂ ಸುಕೃತಿನಾಂ. ಸುಕೃತಿಗಳು ಅಂದರೆ ಪುಣ್ಯಾತ್ಮರು. ಯಾವ ದೇವಿ ಪುಣ್ಯಾತ್ಮರ ಮನೆಯಲ್ಲಿ ಶ್ರೀಹಿ ಧನಲಕ್ಷ್ಮಿಯಾಗಿ ಮಹಾಲಕ್ಷ್ಮಿಯಾಗಿ ಇರ್ತಾಳೋ ಅವಳೇ ಆ ಒಬ್ಬಳೇನೆ ಏನು ಮಾಡ್ತಾಳೆ, ಪುಣ್ಯಾತ್ಮನ ಮನೆಯಲ್ಲಿ ಧನಲಕ್ಷ್ಮಿಯಾಗಿ ದುಡ್ಡನ್ನು ಸುರಿಸ್ತಾಳೆ. ಅವರು ಮುಟ್ಟಿದ್ದೆಲ್ಲ ಕಬ್ಬಣ ಮುಟ್ಟರೂ ಚಿನ್ನಾಗುತ್ತದೆ. ನೀವು ಕೇಳಿ, ಕೆಲವು ಜನ ಹೇಳ್ತಾರಲ್ಲ, ನಮ್ಮ ತಾತನ ಕಾಲ ಆಗಿತ್ತು ಸಾರ್, ಅವ್ರಿಗೆ ಗೋಡೆ ಮುಟ್ಟಿದ್ರು ಚಿನ್ನಾಗ್ಬಿಡ್ತಿತ್ತು ಹೀಗೆ ಅಂತ. ಅಂದರೆ ಅವರ ಅದೃಷ್ಟ. ಆ ಅದೃಷ್ಟ ಎಲ್ಲಿಂದ ಬಂತು? ಅವರು ಪುಣ್ಯಾತ್ಮರಾಗಿದ್ದರು, ಅಂದರೆ ಎಲ್ಲೋ ಒಂದಿಷ್ಟು ಪುಣ್ಯ ಸಂಗ್ರಹ ಮಾಡಿದರು. ಜಗನ್ಮಾತೆ ಈಗ ಅವರನ್ನು, ಅವರು ಕೇಳಿದ್ದನ್ನೆಲ್ಲವನ್ನೂ ಸಹ ಈಡೇರಿಸುವ ಮೂಲಕ ಅವರ ಭಾಗಕ್ಕೆ ಧನಲಕ್ಷ್ಮಿಯಾಗಿ ಕಂಡು ಬರ್ತಾಳೆ ಅಲ್ವಾ? ಆಯಿತು, ಇದೇ ಈ ಲಕ್ಷ್ಮಿಯೇ ಮತ್ತೆ ಮುಂದೆ ಹಾಗೆ ಕೇಳಿದರೆ ಅಲಕ್ಷ್ಮೀ ಪಾಪಾತ್ಮನ. ಅಲಕ್ಷ್ಮಿ ಅಂದರೆ ನಮಗೆ ಗೊತ್ತಾಗೋದಿಲ್ಲ, ದರಿದ್ರ ಲಕ್ಷ್ಮಿ ಅಂತ ಹೇಳಬೇಕು. ಕನ್ನಡದಲ್ಲಿ ಹೇಳೋದು ಹಾಗೆ, ವಾಸ್ತವಿಕ ಅಲಕ್ಷ್ಮಿ ಅಂತಲೇ ಹೇಳಬೇಕು. ಅದ್ರ ಹೇಳ್ತಾರಲ್ಲ ದರಿದ್ರ ಲಕ್ಷ್ಮಿ ಅಂತ. ಇವಳೇ ಪಾಪಿಗಳ ಮನೆಯಲ್ಲಿ ಅಲಕ್ಷ್ಮಿಯಾಗಿ ಕಂಡು ಬರ್ತಾಳೆ. ಅಂದರೆ ಅವ್ರು ಚಿನ್ನ ಮುಟ್ಟಿದ್ರೆ ಏನಾಗುತ್ತೆ? ಕಬ್ಬಣವೇ ಆಗೋದು. ಏನೇ ಮಾಡಲಿ ಕಳ್ಕೊಳ್ಳೋದು. ಮೊದಲನೇವ್ರು ಹಾಗಲ್ಲ, ಅವ್ರು ಏನೇ ಮಾಡಲಿ ಎಲ್ಲವುದು ಸಂಗ್ರಹ ಆಗೋದು ಹೀಗೆ. ಯಾಕೆಂದರೆ ಅವರು ಪುಣ್ಯಾತ್ಮರು, ಇವರು ಪಾಪಾತ್ಮರು. ಹಾಗಾಗಿ ಆ ಅಲಕ್ಷ್ಮೀ ಪಾಪಾತ್ಮನ. ಕನ್ನಡದಲ್ಲಿ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ. ಇಲ್ಲಿ ಇಬ್ಬರ ಲಕ್ಷ್ಮಿಯರ ವಿಚಾರ ಬಂತು. ಒಬ್ಬಳು ಏನು ಧನಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಅಂತ ಹೇಳೋಣ, ಇನ್ನೊಬ್ಬಳು ದರಿದ್ರ ಲಕ್ಷ್ಮಿ. ಆತ ಹೇಳ್ತಾನೆ, ಈ ಮಹಾಲಕ್ಷ್ಮಿ ಅವಳು ಮುಂಭಾಗದಿಂದ ತುಂಬ ಚೆಂದ ಕಾಣ್ತಾಳಂತೆ. ಅಂದರೆ ಆ ಮಹಾಲಕ್ಷ್ಮಿ ಬರುವಾಗ ನಮ್ಮ ಕಣ್ಣಿಗೆ ಕಾಣಬೇಕು ತಾನೆ, ಅವಳು ಬರುವಾಗ ಚಂದ, ಅವಳು ವಾಪಸ್ ಹೋಗುವಾಗ ಏನಲ್ಲ, ಚಂದ ಅಲ್ಲ. ಯಾಕೆ? ನಮ್ಮನ್ನು ಲಕ್ಷ್ಮಿ ತ್ವರೆದು ಹೋಗುವ ದೃಶ್ಯವನ್ನು ಯಾರನ್ನಾರು ಊಹಿಸಿಕೊಳ್ಳಿಕ್ಕೆ ಸಾಧ್ಯನಾ? ಹಾಗಾಗಿ ಲಕ್ಷ್ಮಿಯ ಹಿಂಭಾಗ ನೋಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ಹೋಗುವಾಗ ಅಂದರೆ ಬೆನ್ನು ಹಾಕ್ಬೇಕು ತಾನೆ ಅವಳು. ಅವಾಗ ನೋಡೋದು ಯಾರು? ನಾವು ಹಿಂದೆ ಇದ್ದು ನಾವು ನೋಡಬೇಕಾದ ಅವಳು ಬೆನ್ನನ್ನಲ್ವಾ? ಹಾಗಾಗಿ ಮಹಾಲಕ್ಷ್ಮಿಯ ಬೆನ್ನು ನೋಡೋದಕ್ಕೆ ಚಂದ ಅಲ್ಲ, ಅವಳ ಮುಂಭಾಗ ನೋಡೋದಕ್ಕೆ ಚಂದ. ಆದರೆ ಇನ್ನೊಬ್ಳಿದ್ದಾಳಲ್ಲ ದರಿದ್ರ ಲಕ್ಷ್ಮಿ, ಆ ದರಿದ್ರ ಲಕ್ಷ್ಮಿ ಬೆನ್ನು ಚಂದವಂತೆ. ಅಂದರೆ ದರಿದ್ರ ಲಕ್ಷ್ಮಿ ಬೆನ್ನು ಚಂದ ಅಂದರೆ ಅವಳು ಬಿಟ್ಟು ಹೋಗುವಾಗ ಹಿಂಭಾಗದಿಂದ ನಾವು ಏನನ್ನು ನೋಡ್ತೇವೆ? ಆಕೆಯನ್ನು ನೋಡ್ತೇವೆ. ದರಿದ್ರ ಲಕ್ಷ್ಮಿ ಬೆನ್ನನ್ನು ನಾವು ನೋಡ್ತೇವೆ ಅಂದರೆ ದರಿದ್ರ ಲಕ್ಷ್ಮಿ ಬಿಟ್ಟು ನಮ್ಮನ್ನು ಹೋಗ್ತಾ ಇದ್ದಾಳೆ. ಅವಳು ಹೋದ ತಕ್ಷಣ ಯಾರು ಬರ್ತಾರೆ? ಮಹಾಲಕ್ಷ್ಮಿ ಬರ್ತಾಳೆ ಎನ್ನುವಂತಹ ಅರ್ಥದಲ್ಲಿ ಹೀಗೆ ಕನ್ನಡದ ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳಿದಂಥ ಮಾತಿಗೆ ಅಂತ ಆಯಿತು. ಅಷ್ಟಾದಮೇಲೆ ಮತ್ತೆ ಮುಂದೆ ಈಕೆನೇ ಏನಾಗಿದ್ದಾಳೆ? ಕೃತಧಿಯಾಂ ಹೃದಯೇಷು ಬುದ್ಧಿ. ಕೃತಧಿಯಾಂ, ಜ್ಞಾನಿಗಳ ಹೃದಯದಲ್ಲಿ ಅವಳೇ ಬುದ್ಧಿ ಅಂತ ಕರೆಸ್ಕೊಳ್ತಾಳೆ. ಪುಣ್ಯಾತ್ಮರ ಮನೆಯಲ್ಲಿ ಯಾವಳು ಮಹಾಲಕ್ಷ್ಮಿಯೋ, ಪಾಪಾತ್ಮರ ಮನೆಯಲ್ಲಿ ಯಾವಳು ಅಲಕ್ಷ್ಮಿಯೋ, ಅವಳೇ ಜ್ಞಾನಿಗಳ ಹೃದಯದಲ್ಲಿ ಬುದ್ಧಿ ಅಂತ ಕರೆಸ್ಕೊಳ್ತಾಳೆ. ಏನೂ ಆಶ್ಚರ್ಯ ಪಡಬೇಡಿ, ಮುಂದೆ 5ನೇ ಅಧ್ಯಾಯ ಬರುತ್ತೆ, ಅಲ್ಲಿ ಇಂಥ ಮಾತು ಬರುತ್ತೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮುಂದೆ ಬರುತ್ತೆ ಇಲ್ಲೇನೆ, ಅದು ಅಲ್ಲೂ ಬರುತ್ತೆ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಲಕ್ಷ್ಮಿ ಅನ್ನೋ ಶಬ್ದದಿಂದ ಏನು ಹೇಳ್ತಾ ಇದೆ ಅಂತಂದರೆ ಅಖಂಡವಾದ ಚೈತನ್ಯ.
ಮೊನ್ನೆನೇ ಹೇಳಿದ್ದೇನೆ, ಪರಬ್ರಹ್ಮ ಸೂಚಕವಾದ ಶಬ್ದ ಅದು ಅಂಥೇಳಿ. ಹೀಗೆ ಅವಳು ಹೃದಯೇಶು ಬುದ್ಧಿ, ಜ್ಞಾನಿಗಳ ಹೃದಯದಲ್ಲಿ ಅವಳೇ ಬುದ್ಧಿಯಾಗಿ ಇರುವವಳು. ಮತ್ತು ಸತಾಂ, ಸಜ್ಜನರಿಗೆ ಅಂದರೆ ಸಾತ್ವಿಕ ಗುಣ ಭೂಯಿಷ್ಠರಾದವರಿಗೆ ಅವಳೇ ಅವರ ಹೃದಯದಲ್ಲಿ ಶ್ರದ್ಧಾ ಅಂತ ಕರೆಸಿಕೊಳ್ತಾಳೆ. ಆ ಶ್ರದ್ಧಾ ಅವಳು ಲಕ್ಷ್ಮಿಗಿಂತ ಏನಲ್ಲ, ಬೇರೆ ಅಲ್ಲ. ಆದರೆ ಸಾತ್ವಿಕರ ಹೃದಯದಲ್ಲಿ ಇದ್ದಾಗ ಅವಳು ಶ್ರದ್ಧಾ ಅಂತ ಕರೆಸ್ಕೊಳ್ತಾಳೆ. ನಮಗೆ ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಶ್ರದ್ಧೆ ಅನ್ನೋದು ಒಂದು ಇಲ್ಲ ಅಂತ ಆದರೆ ನಮ್ಮ ಬದುಕು ಒಂದು ರೀತಿಯ ಬರಡಾಗಿ ಹೋಗ್ತದೆ ಅಲ್ವಾ. ಶ್ರದ್ಧೆ ಅಂದರೆ ಏನು ರೀ? ವಿಶ್ವಾಸ ಅಂತ ಅರ್ಥ. ಯಾವುದೇ ಕೆಲಸ ಮಾಡಬೇಕಿದ್ರೆ ವಿಶ್ವಾಸದಿಂದ ತಾನೇ ನಾವು ಮಾಡೋದು, ಹೌದಾ ಅಲ್ವಾ? ಆ ವಿಶ್ವಾಸವನ್ನು ಕಳೆದುಕೊಂಡ್ವಿ ಅಂತ ಆದರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಏನೋ ಇಲ್ಲಿಂದ ಊರಿಗೆ ಹೋಗ್ಬೇಕಂದು ಬಸ್ ಹತ್ತುತ್ತೇವೆ ಶ್ರದ್ಧೆಯಿಂದ. ವೈದಿಕ ಶಬ್ದ ಶ್ರದ್ಧೆ, ಲೌಕಿಕವಾಗಿ ಹೇಳಿದ್ರೆ ವಿಶ್ವಾಸ. ಈ ಡ್ರೈವರ ನಮ್ಮನ್ನು ಸೇಫಾಗಿ ತಲುಪುಂಟೋಗಿ ತಲುಪಿಸ್ತಾನೆ ಅನ್ನೋ ವಿಶ್ವಾಸ ಇದ್ದು ತಾನೇ ನಾವು ಹತ್ತೋದು. ನೋಡೋಣ, ವಿಶ್ವಾಸ ಕಳ್ಕೊಂಡು ಶ್ರದ್ಧೆ ಕಳ್ಕೊಂಡು ಬಸ್ ಹತ್ತಿ ನೋಡೋಣ ಏನಾಗ್ತದೆ. ಗಾಡಿ ಸುಮ್ಮನೆ ಒಂದು ಸಲ ಜಂಪ್ ಆದರೂ ಸಾಕು, ಏನಪ್ಪ ಏನೋ ಮಾಡದೇ ಬಿಟ್ನಲ್ಲಪ್ಪ ಅಂತ ಅಲ್ಲೇ ಅಲ್ವಾ. ಹಾಗಾಗಿ ಇಡೀ ಮನುಷ್ಯನ ಬದುಕಿಗೆ ಶ್ರದ್ಧೆ ಅನ್ನುವಂಥದ್ದು ಅದು ನಂಬಿಕೆ, ಅಂದರೆ ಆಧಾರ ಶಿಲೆ, ಹೌದು ತಾನೆ? ಆ ನಂಬಿಕೆಯಿಂದೇ ಆಗೋದು. ಪ್ರಪಂಚಕ್ಕೆ ಬಂದ ತಕ್ಷಣ ನಿನ್ನ ಅಪ್ಪ ಯಾರು ಅಂತ ಮಗು ಕೇಳಿದರೆ ಅಮ್ಮ ಇವನೇ ಅಂತ ತೋರಿಸ್ತಾಳಲ್ಲ, ಅದು ಏನದು? ಏನು ಸೈನ್ಸಿಸ್ಟ್ ಬಂದು ಪ್ರೂವ್ ಮಾಡ್ತಾರೆ ಅದನ್ನು? ಮಗು ನಂಬತ್ತೆ ಅಲ್ವಾ. ನಂಬಿಕೆ ಅಂದರೆ ಏನು ರೀ? ವಿಶ್ವಾಸ, ಹೌದು ತಾನೇ? ಇಡೀ ಪ್ರಪಂಚ ನಡೆಯೋದೇ ವಿಶ್ವಾಸದಿಂದ, ಶ್ರದ್ಧೆಯಿಂದ. ನಾವು ಆ ಶ್ರದ್ಧೆ ಅನ್ನೋ ಶಬ್ದ ಹೇಳೋದು ಬಿಟ್ಟಿದ್ದೇವೆ ಅಷ್ಟೇ. ವಿಶೇಷವಾಗಿ ಸಜ್ಜನರಲ್ಲಂತೂ ಅದೇನೆ. ಅವ್ರಿಗೆ ಯಾವುದೇ ಕರ್ಮಾನುಷ್ಠಾನ ಮಾಡಿದರೂ ಸಹ ಇದಕ್ಕೆ ಫಲ ಕೊಟ್ಟೇ ಕೊಡ್ತಾಳೆ ಅನ್ನುವಂಥ ಶ್ರದ್ಧೆ ಅವರಿಗೆ ಅಚಲವಾಗಿರುತ್ತೆ, ಫಲ ಸಿಕ್ಕೇ ಸಿಗತ್ತೆ. ಅದಕ್ಕೋಸ್ಕರ ಶಬ್ದ ಹೇಳ್ತಾರೆ ಅಲ್ಲಿ, ಶ್ರದ್ಧಾ ಸತಾಂ. ಸಜ್ಜನರ ಮನಸ್ಸಿನಲ್ಲಿ ಅವಳೇನಾಗಿದ್ದಾಳೆ ಅಂದರೆ ಶ್ರದ್ಧೆಯಾಗಿದ್ದಾಳೆ. ದುರ್ಜನರಿಗೆ ಶ್ರದ್ಧೆ ಇಲ್ಲ, ಹಾಗಾಗಿ ಫಲಕಾರೇ ಆಗೋದಿಲ್ಲ. ಆಯಿತು, ಮುಂದೆ ಕೃತಧಿಯಾಂ ಹೃದಯೇಶು ಬುದ್ಧಿ ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜಾ. ಇನ್ನು ಕುಲಜನ ಅಂದರೆ ಸತ್ಕುಲದಲ್ಲಿ ಹುಟ್ಟಿದವರು, ಅಂದರೆ ಸಂಸ್ಕಾರವಂತ ಕುಟುಂಬದಲ್ಲಿ ಪರಿವಾರದಲ್ಲಿ ಹುಟ್ಟಿದವರು. ಅವರಲ್ಲಿ ನೀನೇನಾಗಿರ್ತೀಯ ಅಂದರೆ ಲಜ್ಜಾ, ನಾಚಿಕೆಯಾಗಿರ್ತೀಯ. ಸಾಮಾನ್ಯ ನೋಡಿ, ಸಂಸ್ಕಾರವಂತರಿಗೆ ನಾಚಿಕೆ ಹೆಚ್ಚು. ಅದನ್ನು ಬಿಟ್ಟವರಿಗೆ ಏನಂತ ಕರೀತಾರೆ? ಸ್ತ್ರೀ ಆದರೆ ಬಜಾರಿ ಅಂತ ಕರೀತಾರೆ ಅಲ್ವಾ, ಗಂಡಸಾದರೆ ಬೇರೆ ಶಬ್ದದಿಂದ ಕರೀತಾರೆ. ಹೀಗೆ ಆದರೆ ಸಂಸ್ಕಾರವಂತರ ಸಾಮಾನ್ಯವಾಗಿ ಆ ಲಜ್ಜೆಯನ್ನು ಬಿಡೋದೇ ಇಲ್ಲ, ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅವ್ರ ಹತ್ರ. ಲಜ್ಜೆ ಅಂದರೆ ಏನು ರೀ? ಮಾಡಬಾರದ ಕೆಲಸಕ್ಕೆ ಅವ್ರು ಎಂದೂ ಕೈ ಹಾಕೋದಿಲ್ಲ, ಅದೇ ಲಜ್ಜೆ. ಅದು ನಾವು ಮುಂದುವರೆದು ನಾಚಿಕೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ವಿ ಅಲ್ವಾ. ಎಲ್ಲ ಬಿಟ್ಟವನು ಎಲ್ಲ ಮಾಡ್ತಾನೆ ಅಂದರೆ ನಾಚಿಕೆ ಬಿಟ್ಟವನು ಅಂತ ಅರ್ಥ. ಈಗ ನಮ್ಮ ರಾಜಕಾರಣಿಗಳೆಲ್ಲ ಎಷ್ಟೆಷ್ಟೋ ಮಾಡ್ತಾರಲ್ಲ, ಆ ಕೆಲಸ ನಾನು ನೀವು ಮಾಡೋಕ್ಕಾಗತ್ತಾ? ಕೆಪಾಸಿಟಿ ಅಲ್ಲ, ಅವರಿಗೆ ಅದಿಲ್ಲ ನಾಚಿಕೆ. ನೀವು ಅದಕ್ಕೆ ಬೇರೆ ಬೇರೆ ಬೋರ್ಡ್ ಹಾಕಬೇಡಿ ಅಲ್ಲ, ಅದೇನೆ ಬೇರೆ ಬೇರೆ ಬೋರ್ಡ್ ಹಾಕಬೇಡಿ, ಅದೇ ಶಬ್ದ ಹೇಳಿ. ಹಾಗಾಗಿ ನಮಗೆ ಏನುಂಟು ಕೇಳಿದರೆ, ನಾಚಿಕೆ ಇದ್ದದಿಂದಲೇ ಮೊದಲನೇದಾಗಿ ಅಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಆ ಯಥಾಸ್ಥಿತಿ ನಾವು ಒಪ್ಕೊಳ್ಬೇಕು. ಯಾಕೆಂದರೆ ಇದು ಮಂತ್ರತುಲ್ಯವಾದಂಥ ಸ್ತೋತ್ರ. ಕುಲಜನ ಪ್ರಭವಸ್ಯ ಲಜ್ಜಾ, ಸತ್ಕುಲದಲ್ಲಿ ಹುಟ್ಟಿದವರಿಗೆ. ಅಂದರೆ ನಾವೇನು ಹೇಳ್ತೇವೆ ಅಂತಂದರೆ, ಈ ಒಳ್ಳೆಯ ಮನೆತನದಲ್ಲಿ ಹುಟ್ಟಿದವರು ಅವರು ಕೆಟ್ಟ ಕೆಲಸ ಮಾಡಲಿಕ್ಕೆ ತುಂಬ ಹಿಂದೇಟು ಹಾಕ್ತಾರೆ, ಹೋಗೋದಿಲ್ಲ ಹೇಗೆ ಅಂತ. ಯಾಕೆಂದರೆ ಆಗೋಲ್ಲ ಅವರಲ್ಲಿ. ನೀನು ಲಜ್ಜಾಲೂಪದಿಂದ ಇದ್ದು ಆ ಕೆಟ್ಟದ್ದನ್ನು ಮಾಡುವುದನ್ನು ತಡೀತೀಯೇ. ಅಲ್ಲಿಗೆ ಏನು ಹೇಳ್ದಂಗಾಯ್ತು ಅಂತಂದರೆ, ತಾಮ್ ತ್ವಾಂ, ಇಂಥ ನಿನ್ನನ್ನು ನಾವು ಸ್ತುತಿಸ್ತಾ ಇದ್ದೇವೆ. ಇದು ಒಂದೇ ಶ್ಲೋಕದೊಳಗೆ ಲಕ್ಷ್ಮಿ 5 ರೂಪವನ್ನು ದೇವತೆಗಳು ಹೇಳಿದರು. ಮೊದಲನೇದಾಗಿ ಶ್ರೀ, ಧನಲಕ್ಷ್ಮಿ ರೂಪದಲ್ಲಿರುವವಳು ಯಾರ ಮನೆಯಲ್ಲಿ? ಪುಣ್ಯಾತ್ಮನ ಮನೆಯಲ್ಲಿ. ಎರಡನೇದಾಗಿ ಅಲಕ್ಷ್ಮಿ,
ದರಿದ್ರ ಲಕ್ಷ್ಮಿ ರೂಪದಲ್ಲಿರುವವಳು. ಯಾರ ಮನೆಯಲ್ಲಿ? ಪಾಪಾತ್ಮರ ಮನೆಯಲ್ಲಿ. ಮತ್ತು ಜ್ಞಾನಿಗಳ ಮನೆಯಲ್ಲಿ ಬುದ್ಧಿಯ ರೂಪದಲ್ಲಿ ಇರುವವಳು. ಅದಾದ ಮೇಲೆ ಕುಲಜನರ ಮನೆಯಲ್ಲಿ ಸಜ್ಜನರ ಮನೆಯಲ್ಲಿ ಶ್ರದ್ಧಾರೂಪದಿಂದ ಇರುವವಳು. ಮತ್ತು ಆ ಸತ್ಕುಲ ಪ್ರಸೂತರ ಮನೆಯಲ್ಲಿ ಅಂದರೆ ಸಂಸ್ಕಾರವಂತರ ಮನೆಯಲ್ಲಿ ಅವಳು ಲಜ್ಜಾರೂಪದಿಂದ ಇರುವವಳು. ಅಲ್ಲಿ ಏನು ಹೇಳಿದಂಗಾಯಿತು? ಲಜ್ಜೆ ಅಂದರೆ ಲಕ್ಷ್ಮಿಯ ರೂಪವೇ, ಮತ್ತು ಶ್ರದ್ಧಾ ಅಂದರೆ ಅವಳಿದ್ದೇ ರೂಪ, ಬುದ್ಧಿ ಅಂದರೆ ಅವಳಿದ್ದೇ ರೂಪ, ಅಲಕ್ಷ್ಮಿಯೂ ಅವಳಿದ್ದೇ ರೂಪ. ಅವಳು ಕೋಪಿಸಿಕೊಂಡ್ರೆ ಅಲಕ್ಷ್ಮಿಯಾಗಿ ಕಾಣ್ತಾಳೆ, ಸಂಪ್ರೀತಳಾದರೆ ಧನಲಕ್ಷ್ಮಿಯೋ ಮಹಾಲಕ್ಷ್ಮಿಯಾಗಿ ಕಾಣ್ತಾಳೆ. ಈ ಎಲ್ಲವನ್ನು ತೆಗೆದುಬಿಡಿ. ಈ 5ಕ್ಕೂ ಆಧಾರವಾದಂಥದ್ದು ಒಂದು ಚೈತನ್ಯ ಇರಬೇಕಲ್ವ? ಅದು ಒಂದೇ ಚೈತನ್ಯ ಈ ರೀತಿಯಾಗಿ ಕಾಣುತ್ತೆ. ಹೀಗೆ ತಾಂ ತಾಂ ನ ತಾಸ್ಮ ಪರಿಪಾಲಯ ದೇವಿ ವಿಶ್ವಂ ಇಷ್ಟು ಹೇಳಿ ಕೊನೆಗೆ 6ನೆಯ ಶ್ಲೋಕದಲ್ಲಿ ಮಂತ್ರದಲ್ಲಿ ಹೇಳ್ತಾರೆ, ಕಿಂ ವರ್ಣಯಾಮ ತವ ರೂಪಮಚಿಂತ್ಯಮೇತತ್ ಕಿಂಚಾತಿ ವೀರ್ಯಮಸುರಕ್ಷಯಕಾರಿ ಭೂರಿ ಕಿಂಚಾಹವೇಷು ಚರಿತಾನಿ ತವಾದ್ಭುತಾನಿ ಸರ್ವೇಷು ದೇವಿ ಅಸುರದೇವಗಣಾದಿಕೇಷು. ಅಮ್ಮ, ಕಿಂ ವರ್ಣಯಾಮ, ನಿನ್ನನ್ನು ನಾವು ಏನಂತ ವರ್ಣನೆ ಮಾಡೋಣ? ಏನು ರೀ ಇದು ಎತ್ಕೊಳ್ತೇನೆ ಕ್ವಶನ್ ಅಂದರೆ? ಅಲ್ಲ, ವರ್ಣನೆ ಮಾಡಬೇಕಿದ್ರೆ ಏನು ಬರಬೇಕು? ಬಾಯಿಂದ ಶಬ್ದ ಬರಬೇಕು. ಶಬ್ದ ಅಂದರೆ ಏನು? ಅಕ್ಷರ ರೂಪ. ಹೌದಾ ಅಲ್ವಾ? ಅರೆ, ಈಗ ಅವಳನ್ನು ನಾವು ಸ್ತೋತ್ರ ಮಾಡಬೇಕು ಅಂದರೆ ಆ ಶಬ್ದ ಅದು ನಮ್ಮದಾಗಿರಬೇಕು, ಅವಳಿದ್ದಾಗಿರಬಾರದು. ಹೌದಾ ಅಲ್ವಾ? ಆದರೆ ಲಲಿತಾ ಸಹಸ್ರನಾಮ ಹೇಳುತ್ತೆ ಪಂಚಾಶತ್ ವರ್ಣ ರೂಪಿಣಿ. ಎಷ್ಟೆಷ್ಟು ವರ್ಣಗಳಿದ್ದಾವೆ ಅವೆಲ್ಲವೂ ಸಹ ನೀನೇ. ಅಲ್ಲದೆ ನಾವು ಹೇಳುತ್ತಾ ಇರುವಂಥ ಅಕ್ಷರ ಸೇರಿ ಪದವಾದದ್ದು, ಶಬ್ದವಾದದ್ದು, ಅದೆಲ್ಲ ಯಾರು ಅಂತಾಯಿತು? ನೀನೇ. ಇದು ಒಳ್ಳೇದಾಯ್ತಲ್ಲ. ಅಂದರೆ ನಿಂದೇ ಶಬ್ದ ತಗೊಂಡು ನಿಂದನ್ನೇ ಸ್ತೋತ್ರ ಮಾಡೋದಾ? ಅವಳನ್ನು ಸ್ತೋತ್ರ ಮಾಡಬೇಕು ಅಂದರೆ ನಮ್ಮ ಶಬ್ದಿಂದಾನೇ ಮಾಡಬೇಕು. ಆದರೆ ಶಬ್ದ ಅನ್ನೋದು ನಮ್ಮದು ಅಲ್ವೇ? ಯಾರಿದ್ದದು? ಅವಳೇ ಶಬ್ದ ರೂಪಿಣಿ. ಹೌದು ತಾನೇ? ವಾಗ್ರೂಪಿಣಿ ಅಂತ ಹೇಳ್ತೇವಲ್ಲ ನಾವು. ಅವಳು ಇಲ್ಲಿ ನಿಂತು ನುಡಿಸಿದರೆ ನಾವು ನುಡಿತೇವೆ ಅಷ್ಟೇ. ನಮ್ಮ ಕೆಲಸ ಏನು ಅಂದರೆ ಅವಳಿದ್ದನ್ನೇ ಅವಳಿಗೆ ಕೊಡೋದು. ಅದ್ರ ಬಿಟ್ಟರೆ ಬೇರೆ ದಾರಿ ಇಲ್ಲ. ಇದು ಲೋಕದಲ್ಲಿ ನಾವು ಸಾಮಾನ್ಯ ನೋಡ್ತೇವೆ. ಈ ಯಾರೋ ನಿಮ್ಮ ನೆಂಟರಿಷ್ಟು ಮನೆಯಲ್ಲಿ ಒಂದು ಹೋಮ ಮಾಡಿಸ್ತಾರೆ ಅಂತ ಇಟ್ಕೊಳ್ಳಿ. ಆ ಹೋಮ ಮಾಡುವಾಗ ಅಲ್ಲಿ ಪುರೋಹಿತರು ಹೇಳ್ತಾರೆ ಪೂರ್ಣಾಹುತಿ ಹಾಕುವಂತಿದ್ರೆ ಹಾಕಬಹುದು ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟರೆ ನೀವೇನು ಮಾಡ್ತೀರಿ? ನೀವು ತೊಗೊಂಡೋಗಿರೋದಿಲ್ಲ, ನಿಮ್ಮ ಮಾವನ ಮನೆ ಅಂತ ಅಂದ್ಕೊಳ್ಳಿ. ಅವ್ರ ಮನೆಯದೇ ತೆಂಗಿನಕಾಯಿ ತೊಗೊಂಡು ಅವ್ರ ಮನೆ ಹೋಮಕ್ಕೆ ಹಾಕೋದು. ಹೆಚ್ಚುಗಾರಿಕೆ ಏನಪ್ಪ, ನಾನು ಪೂರ್ಣಾಹುತಿ ಹಾಕಿದೆ ಅಂತ. ನಿಂದೇನು ಹೆಚ್ಚುಗಾರಿಕೆ? ತೆಂಗಿನಕಾಯಿ ನೀ ತಂದಿದ್ಯಾ? ಅರೆ, ಅವ್ರ ಮನೆಯೇ ತಗೊಂಡು ಅವ್ರ ಮನೆ ಹೋಮದಲ್ಲಿ ಇವನು ಪೂರ್ಣಾಹುತಿ ಹಾಕೋದು. ಸರಿನಾ ಇದು? ಯಾಕೆ ಮಾತಾಡೋದಿಲ್ಲ? ನಾವೆಲ್ಲ ಹಾಗೆ ಮಾಡುವರಲ್ವ? ಹೌದು ತಾನೆ? ಎಸ್, ಆಚಾರ್ಯ ಶಂಕರ ಭಗವತ್ಪಾದನ್ನೇ ಹೇಳ್ತಾರೆ, ಪ್ರದೀಪ ಜ್ವಾಲಾಭಿ ದಿವಸಕರ ನೀರಾಜನ ವಿಧಿ. ಸೂರ್ಯನಿಗೆ ನಾವು ಮಂಗಳಾರತಿ ಮಾಡ್ತೇವೆ. ಜಗತ್ತನ್ನು ಬೆಳಗುವಂತಹ ಆ ಸೂರ್ಯನಿಗೆ ಒಂದು ಸಣ್ಣ ಸೊಡರು ದೀಪದಿಂದ ಆರತಿ ಮಾಡ್ತೇವಲ್ಲ, ಈ ದೀಪಕ್ಕೆ ಬೆಳಕು ಬಂದಿದ್ದು ಯಾರಿಂದ? ಅವನಿಂದನೇ ಅಲ್ವಾ? ಯಾಕೆ? ಅಗ್ನಿ ಪ್ರಾರ್ಥನೆ ಮಾಡುತ್ತಂತೆ, ಸೂರ್ಯ ನೀನು ಹಗಲಲ್ಲಿ ಇರುವಾಗಲಂತೂ ನನಗೆ ಏನು 3 ಬಿಲ್ಲಿ ಬೆಲೆ ಇಲ್ಲ. ಯಾಕೆ? ನನ್ನ ಪ್ರಕಾಶಕ್ಕೆ ಯಾರೂ ಕಣ್ಣು ಕೊಟ್ಟು ನೋಡೋದಿಲ್ಲ. ಹಾಗಾಗಿ ಕೊನೆಯ ಪಕ್ಷ ನೀನು ಅಸ್ತಂಗತನಾಗುವಾಗ ಆದರೂ ನಾನು ಬೆಳಗಿದ್ದು ಲೋಕಕ್ಕೆ ಉಪಕಾರ ಆಗುವ ಹಾಗೆ ಮಾಡೋ ಅಂತ. ಅಂದರೆ ದೀಪದಲ್ಲಿರೋಂಥ ಪ್ರಕಾಶ ಶಕ್ತಿ ಯಾರಿಂದ ಬಂದದ್ದು? ಸೂರ್ಯನಿಂದ. ಅವನಿಂದ ಬಂದ ಪ್ರಕಾಶ ಶಕ್ತಿಯನ್ನು ಅವನಿಗೆ ತೋರಿಸೋದು. ಹೀಗೆ ಅಲ್ಲ, ಇದು ಸರಿ ಅಂತ ಕೇಳಿದರೆ ಸರಿ ಅಲ್ಲ. ಇದ್ರ ಬಿಟ್ಟು ಬೇರೆ ದಾರಿ ಇಲ್ಲ ಅಲ್ವಾ? ಪ್ರಾಮಾಣಿಕ ಒಪ್ಕೊಳ್ಳೋಣ ನಾವು. ಹೌದು ತಾನೆ? ಆದರೆ ಪೂರ್ಣಾಹುತಿ ಹಾಕಬೇಕಿದ್ರೆ ಹಾಗಲ್ಲ.
ನಿಮ್ದು ಯಾರೋ ಒಂದು ನೆಂಟರಿಷ್ಟು ಮನೆಯಲ್ಲಿ ಪೂರ್ಣಾಹುತಿ ಹಾಕಬೇಕಾದ್ರೆ ಅವ್ರ ಮಧ್ಯೆ ತೊಗೊಂಡು ಹಾಕಬೇಕು ಅಂತಿಲ್ಲ. ವಾಸ್ತವಿಕ ಹಾಕ್ಲಿಕ್ಕೆ ಹೋಗಲೇಬಾರ್ದು ನಾವಲ್ಲಿ. ಅದು ಯಜಮಾನರಿಗೆ ಅವರಿಗಷ್ಟೇ ಸಂಬಂಧ. ಯಾವುದು ಹಾಕಿದ್ರೂ ಸಹ ಅವ್ರ ಮನೆ ತಗೊಂಡು ಹಾಕಬಾರ್ದು ಅಷ್ಟೇ. ಕಾಯಿನು ಒಂದು ನೆನ್ಪಿಟ್ಕೊಳ್ಬೇಕು, ಅದು ಒಂದು ಶುದ್ಧ ಚಿನ್ನ ಅಥವಾ ಶುದ್ಧ ಬೆಳ್ಳಿ ಆದರೆ ಇವತ್ತಿನ ಕಾಯಿನನ್ನು ಹಾಕ್ಬಾರ್ದು. ಯಾಕೆ ಇದು ಕಬ್ಬಣ, ಇದು ಹೌದು ತಾನೆ. ಹಾಗಾಗಿ ಸ್ಟೀಲ್ ಅಂದರೆ ಏನು ರೀ, ಕಬ್ಬಣನೇ ತಾನೆ. ಹಾಗಾಗಿ ಅದನ್ನು ಹಾಕಬಾರ್ದು ಹೀಗೆ ಅಂತ. ಅದಕ್ಕೋಸ್ಕರ ನಿಜವಾಗಿ ಸರಿಯಾಗಿ ಗೊತ್ತಿದ್ದವರು ಪೂರ್ತಿ ಸುವರ್ಣವನ್ನೇ ಹಾಕಬೇಕು. ಮಾರನೇ ದಿವಸ ಅದನ್ನು ಪ್ರಸಾದ ಅಂತ ಎತ್ಕೊಳ್ಬಹುದು ಆರ್ಯ ಆದಮೇಲೆ, ಅಥವಾ ಶುದ್ಧ ಬೆಳ್ಳಿಯನ್ನು ಹಾಕು, ಅದನ್ನು ಮಾತ್ರ ಹಾಕಬೇಕು ಅಷ್ಟೇ ಹೊರತು. ಯಾಕೆಂದರೆ ಸುವರ್ಣ ದೇವತೆಗಳ ಇಷ್ಟವಾದಂಥ ವಸ್ತು, ದೇವತೆಗಳಿಗೆ ಇಷ್ಟವಾದದ್ದು. ಬೆಳ್ಳಿ ಪಿತೃದೇವತೆಗಳಿಗೆ ಇಷ್ಟವಾದದ್ದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕಬ್ಬಣ ಅದು ಅವರಿಗೆ ಇಷ್ಟವಾದದ್ದು ಅಲ್ಲ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕಿಂ ವರ್ಣಯಾಮ, ನಿನ್ನನ್ನು ಏನಂತ ವರ್ಣನೆ ಮಾಡೋಣ ಅಂತಂದರೆ ದೇವತೆಗಳು ಅಸಹಾಯಕರಾಗಿ ಹೇಳ್ತಾ ಇದ್ದಾರೆ. ಗಡಿಯಾರ ಹೇಳ್ತಾ ಇದ್ದೆ, ಈ ಶ್ಲೋಕ ಹೇಳೋಷ್ಟೊತ್ತಿಗೆ ಮತ್ತೆ ಪುನಃ ನಾನು ಮುಂದಕ್ಕೆ ಹೋಗ್ತಾ ಇರ್ತೇನೆ. ಹಾಗಾಗಿ ಹೇಗೂ ಕ್ವಶ್ಚನ್ ಮಾರ್ಕ್, ಕಿಂ ವರ್ಣಯಾಮ, ನಿನ್ನನ್ನು ಏನಂತ ವರ್ಣನೆ ಮಾಡೋದು? ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಬೇರೆ 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 ಕಾರಣಗಳನ್ನು ಕೊಡ್ತಾರೆ. ನಾನು ಒಂದು ಕಾರಣ ಹೇಳಿದ್ದೇನೆ, ಶಬ್ದರೂಪಿಣಿಯಾದಂಥ ಅವಳನ್ನು, ಅಂದರೆ ಅವಳೇ ಶಬ್ದ ಸ್ವರೂಪಳಾದ್ದರಿಂದ ನಾವು ನಮ್ಮದಾದಂಥ ಶಬ್ದದಿಂದ, ಅಂದರೆ ಅವಳು ಕೊಡದೇ ಇರುವ ಶಬ್ದದಿಂದ ಏನನ್ನೂ ಅವಳನ್ನು ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವಳಿದ್ದೇ ಶಬ್ದದ ಮೂಲಕ ಅವಳನ್ನು ವರ್ಣನೆ ಮಾಡಬೇಕು ಅಂತಾದರೆ ಏನೇನೋ ಹೇಳಬೇಕು ನಾವು ಅಷ್ಟೇ. ನಂದಲ್ಲ ಮಾತು, ಸ್ವತಃ ಆಚಾರ್ಯ ಶಂಕರಂಥವರು ಸೌಂದರ್ಯ ಲಹರಿ ಕೊನೆಯಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಅರ್ಘ್ಯವನ್ನು ಎತ್ತೋದು, ಸಮುದ್ರಕ್ಕೆ ನಾವು ಅರ್ಘ್ಯ ಕೊಡೋದು. ಆ ನೀರು ಎಲ್ಲಿಂದ ತಗೊಂಡಿದ್ವಿ ನಾವು ಅಲ್ವಾ? ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ನಿನ್ನನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ತಾಯಿ. ಆದರೂ ಸಹ ಮುಂದಿನ ಸರಣಿಯಲ್ಲಿ ಬಂದಾಗ ಅದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ 5 ದಿನಗಳ ಕಾಲ ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಮತ್ತು ದೂರದ ವಿದೇಶದಲ್ಲಿ ಕುಳಿತು ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಶ್ರೀನಿವಾಸ ನಾರಾಯಣ ಅವರ ಪರಿವಾರಕ್ಕೆ ಮತ್ತು ಆ ದತ್ತಿ ನ್ಯಾಸಕರ್ತ ಪರಿವಾರದವರಿಗೆ ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರು ಯಾವ ಉದ್ದೇಶದಿಂದ ಇದನ್ನು ಆಗ ಮಾಡಿಸಿದ್ದಾರೋ ಅದನ್ನು ಜಗನ್ಮಾತೆ ಈಡೇರಿಸಲಿ ಅಂತ ಪ್ರಾರ್ಥಿಸ್ತೇನೆ. ಇನ್ನು ಈ 5 ದಿನಗಳ ಕಾಲ ನೀವು ನಿಮ್ಮ ಕಿವಿಯನ್ನು ಕೊಟ್ಟಿದ್ದೀರಿ. ನೀವು ಅಂದರೆ ನೀವು ಇಲ್ಲಿ ಕುಳಿತವರು ಪ್ಲಸ್ ಅಂತರ್ಜಾಲದ ಮೂಲಕ ಕೇಳ್ತಾ ಇರೋರು, ಅವರನ್ನು ಸೇರಿಸಿಕೊಂಡು. ಹಾಗಾಗಿ ಆ ಜಗನ್ಮಾತೆಯ ವಿಷಯವನ್ನು ಕೇಳಲಿಕ್ಕೆ ಕಿವಿ ಕೊಟ್ಟಂಥ ನಿಮ್ಮೆಲ್ಲರನ್ನೂ ಸಹ ಅಭಿನಂದಿಸ್ತೇನೆ. ಮತ್ತು ಈ ಚಿಂತನೆಗೆ ಮಾಧ್ಯಮವಾದಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಇಲ್ಲಿನ ಗೌರವ ಕಾರ್ಯದರ್ಶಿಗಳಿಗೆ, ಸಹಕಾರ್ಯದರ್ಶಿಗಳಿಗೆ, ಎಲ್ಲ ಪರಿವಾರ ವರ್ಗಕ್ಕೂ ಸಹ ಕೃತಜ್ಞತೆಯನ್ನು ಸಲ್ಲಿಸಿ, ಕೊನೆಯದಾಗಿ ಈ 5 ದಿನಗಳ ಕಾಲ ನನ್ನ ನಾಲಿಗೆಯಲ್ಲಿ ನಿಂತು ಯಾವ ಆ ಚೈತನ್ಯ ರೂಪಿಣಿ ನುಡಿಸಿದಳು ಎಲ್ಲ ಮಾತುಗಳನ್ನು ಸಹ ಅವಳಿಗೇ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.